ಗುರುಜಿ 1 to 7 ಆಯ್ತು. ಇನ್ನ 2 ಇಂಪಾರ್ಟೆಂಟ್ ನಂಬರ್ಗಳನ್ನ ನಾವು ಕವರ್ ಮಾಡಲೇಬೇಕು. ಅಂಡ್ ಇವತ್ತು 8 ತಾರೀಕಿಗೆ ಯಾವ ಡೇಟ್ ಅವರು ಮ್ಯಾಚ್ ಆಗ್ತಾರೆ ಅಂತ ಡಿಸ್ಕಸ್ ಮಾಡೋಣ. ಮತ್ತೊಮ್ಮೆ ಎಲ್ಲ ವ್ಯೂವರ್ಸ್ಗೆ ಸ್ವಾಗತ ಟು ಜಯ ಶ್ರೀನಿವಾಸನ್ ಟಾಕ್ಸ್. ಗುರುಜಿ ನಿಮಗೂ ಕೂಡ ಸ್ವಾಗತ ಸುಸ್ವಾಗತ. ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರರ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನೃಸಿಂಹ, ಜೈ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಗುರುಜಿ 7 ಬಗ್ಗೆ ಇನ್ ಡೆಪ್ತ್ ಹೋಗಿ ಇವಾಗ 8 ಬಗ್ಗೆ ಶುರು ಮಾಡೋಣ. ಗುರುಜಿ ಯಾವ ಡೇಟ್ ಅವರು ಸೆಟ್ ಆಗ್ತಾರೆ? ಸಿಕ್ಕಾಪಟ್ಟೆ ನಾವು ಡೆಪ್ತ್ ಹೋಗಿದ್ದೀವಿ. 7ನೇ ನಂಬರ್ ನನಗೆ ಸ್ವಲ್ಪ ಇಷ್ಟವಾದ ನಂಬರ್ ಅದು 7. ನಾನು 2ನೇ ನಂಬರ್ ಅಲ್ವಾ, ಅದಕ್ಕೆ 7ನೇ ನಂಬರ್ ಜೊತೆ ಒಂದ್ ಸ್ವಲ್ಪ ಕನೆಕ್ಷನ್ ಜಾಸ್ತಿ. ನಿಜ ಹೇಳ್ಬೇಕಾದ್ರೆ ನಮ್ದು 1ರಿಂದ 7ನೇ ನಂಬರ್ ವರೆಗೂ 7ನೇ ನಂಬರ್ದೇ ವಿಡಿಯೋ, ಲೆಂಗ್ತಿ ವಿಡಿಯೋ ಇರಬೇಕು. ಸ್ವಲ್ಪ ಸ್ಪಿರಿಚುವಲ್ ವಿಷಯ. ಆ 7ನೇ ನಂಬರ್ ಅಂದ್ರೆ ನಾವ್ ಹೇಳಿದ್ವಲ್ಲಪ್ಪ, ಜ್ಞಾನ ವಿಜ್ಞಾನ ಅಂದ್ವಿ. ಅದರಿಂದ ಸಿಕ್ಕಾಪಟ್ಟೆ ಜಾಸ್ತಿ ಮಾತಾಡ್ಬಿಟ್ವಿ 7ನೇ ನಂಬರ್. ಅದಕ್ಕೋಸ್ಕರ 8ನೇ ನಂಬರ್ಗೆ ಮಾತಾಡಕ್ ಆಗಲ್ಲ ಅಂತಲ್ಲ, ಮಾತಾಡ್ಬೋದು. 8, 17, 26 ಈ ಸಂಖ್ಯೆನ ಶನಿ ಗ್ರಹ ಆಳುತ್ತೆ ಅಂತ ನಾವು ಹೇಳ್ತೀವಿ. ಅದರಿಂದ 8, 17, 26ನೇ ತಾರೀಕು ಹುಟ್ಟರೋರಿಗೆ ದಿ ಬೆಸ್ಟ್ ಪಾರ್ಟ್ನರ್ಸ್ ಬಂದು 5, 14, 23. ಹಿಂಗೆ ಪ್ರಿಯಾರಿಟಿ ವೈಸ್ ಹೇಳ್ಬೇಕಂದ್ರೆ 6, 15, 24 ಫಸ್ಟ್ ಪ್ರಿಯಾರಿಟಿ. ಸೆಕೆಂಡ್ ಪ್ರಿಯಾರಿಟಿ 5, 14, 23. ಥರ್ಡ್ ಪ್ರಿಯಾರಿಟಿ ಬೇರೆ ದಾರಿನೇ ಇಲ್ಲ, 8, 17, 26ರಲ್ಲಿ ಹುಟ್ಟರವ್ರೆ. ಸೊ ಅದರಿಂದ 8, 17, 26ನೇ ತಾರೀಕು ಹುಟ್ಟಿರ್ತಕ್ಕಂಥ 8ನೇ ನಂಬರ್ಗೆ ಫಸ್ಟ್ ಪ್ರಿಯಾರಿಟಿ 6ನೇ ನಂಬರು, ಸೆಕೆಂಡ್ ಪ್ರಿಯಾರಿಟಿ 5ನೇ ನಂಬರು, ಲಾಸ್ಟ್ ಪ್ರಿಯಾರಿಟಿ ಅವರೇ ಹುಟ್ಟಿರ್ತಕ್ಕಂಥ 8ನೇ ನಂಬರ್. ಇನ್ನು ಅವ್ರಿಗೆ ಆಗೋದೇ ಇಲ್ಲ ಅಂತ ಹೇಳ್ತಕ್ಕಂಥದ್ದು 1ನೇ ನಂಬರು, ಆಮೇಲೆ 4ನೇ ನಂಬರು, 9ನೇ ನಂಬರ್ ಆಗಲ್ಲ, ಅವ್ರ ಜೊತೆ ಕಷ್ಟ. ಇನ್ನು ಮಿಕ್ಕಿದ ನಂಬರು 2, 3, 7 ಕರೆಕ್ಟಾ? 2, 3, 7 ನ್ಯೂಟ್ರಲ್. ಸೊ ಓವರ್ ಆಲ್ ತಗೊಂಡ್ವಿ ಅಂದ್ರೆ 8, 17, 26ನೇ ತಾರೀಕು ಹುಟ್ಟಿರೋರಿಗೆ 6, 5, 8 ಫಸ್ಟ್ ಪ್ರಿಯಾರಿಟಿ, ಚೆನ್ನಾಗಿರ್ತಾರೆ, ಅವ್ರನ್ನೇ ಮದುವೆ ಮಾಡ್ಕೊಂಡ್ರೆ ಒಳ್ಳೇದು. 1, 4, 9 ಬೇಡ. ಆಮೇಲೆ 2, 3, 7 ಬಂದು ಅವ್ರಿಗೆ ನ್ಯೂಟ್ರಲ್. ಸೊ ಏನಕ್ಕೋಸ್ಕರ ಈ ತರ? ನಾವು ಶನಿಗ್ರಹದ ನಿಧಾನ ಪ್ರಧಾನ ಎಲ್ಲ ನೋಡಿದೀವಿ. ಶನಿಗ್ರಹವು ನಿಧಾನವಾಗಿದ್ರೆ ಪ್ರಧಾನವಾದಂತ ಉದ್ಯೋಗಗಳು ಇವ್ರನ್ನ ಹುಡ್ಕೊಂಡು ಬಂದ್ಬಿಡುತ್ತೆ. ಶನಿಗ್ರಹ ಸ್ವಲ್ಪ ದೊಡ್ಡ ಗ್ರಹ ಅನ್ನೋದ್ರಿಂದ ದೊಡ್ಡ ದೊಡ್ಡ ಉನ್ನತವಾದಂತ ಸ್ಥಾನಮಾನಗಳಿಗೆಲ್ಲ ಇವ್ರು ಹೋಗ್ತಾರೆ. ಸೊ ಶನಿಗ್ರಹದ ಪ್ಲಸ್ ಪಾಯಿಂಟ್ಸ್ ನ ಬಹಳ ಹೇಳಿದೀವಿ ನಾವು, ಅದು ಸಂಖ್ಯಾ ಭವಿಷ್ಯದಲ್ಲಿ ಹೇಳ್ಬಿಟ್ಟಿದೀವಿ 8ನೇ ತಾರೀಕಿಗೆ. ಆದ್ರೆ 8ನೇ ತಾರೀಕು ಹುಟ್ಟಿರೋರ್ತಕ್ಕಂಥವ್ರಲ್ಲಿ ಇರ್ತಕ್ಕಂಥ ಏನು ಸಿನ್ಸಿಯಾರಿಟಿ, ಹಾನೆಸ್ಟು, ಸ್ಟ್ರಿಕ್ಟ್ನೆಸ್ಸು. ಆಮೇಲೆ ನಾನು ಹೇಳಿದ್ನಲ್ಲ 8ನೇ ತಾರೀಕು ಶನೀಶ್ವರ ಅಂದ್ರೆ ಅವನಿಗೆ ಈಶ್ವರ ಶನಿಶ್ಚರ ಅಂದ್ರೆ ಅವನು ನಿಧಾನಕ್ಕೆ ನಡೀತಾನೆ ಅಂತ. ನಿಧಾನಕ್ಕೆ ಸುತ್ತಾನೆ ಅಂದ್ರೆ ಶನಿಶ್ಚರ. ಚರ ಅಂದ್ರೆ ಸುತ್ತೋದು, ನಡೆಯೋದು, ಮೂವಿಂಗ್ ಅಂತ. ಈಶ್ವರನನ್ನೇ ಇವನು ಎಲ್ರ ಟರ್ಮ್ ಬಂದ್ರೆ ಎಲ್ರೂ ಹಿಡಿತೀನಿ ಅಂದ್ರೆ ಈಶ್ವರನು ಬಿಟ್ಟಿಲ್ಲ, ಅವನನ್ನು ಹೋಗಿ ಹಿಡಿತಾನೆ ಅನ್ನೋಷ್ಟು ಸ್ಟ್ರಿಕ್ಟ್ನೆಸ್ ಇದೆ. ಅಂದ್ರೆ ಶನಿಗೂ ಈಶ್ವರ ಪಟ್ಟ ಸಿಕ್ತು ಅಂತ ಶನೀಶ್ವರ ಅಂತನೂ ಉಲ್ಲೇಖಗಳು ಉಂಟು ಕೆಲವು. ಆಗ ಯಾರೇ ಆಗ್ಲಿ, ಕಾಮನ್ ಆಗಿ ಒಬ್ಬರನ್ನ ನಾವು ಪ್ರಾಸಿಕ್ಯೂಷನ್ಗೆ ಒಳಗೆ ಮಾಡ್ತೀವಿ, ಇಲ್ಲ ಅವ್ರನ್ನ ಎನ್ಕ್ವೈರಿ ಮಾಡ್ತೀವಿ ಅಂದ್ರೆ ಸ್ವಲ್ಪ ನೋಡಿದ ತಕ್ಷಣ ಸ್ವಲ್ಪ ದೊಡ್ಡ ಮನುಷ್ಯರಾಗಿದ್ದಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅನ್ನೋದೆಲ್ಲ ಎಲ್ರಿಗೂ ಬಂದೇ ಬರುತ್ತಲ್ಲ, ಸ್ವಲ್ಪ ನೋಡಿದಾಗ ಕಾಮನ್ ಆಗಿ ಬರುತ್ತಲ್ವಾ. ಆದ್ರೆ 8ನೇ ನಂಬರ್ಗೆ ಅದಿದೆಯಾ? ಇಲ್ಲ. ಯಾರಾದ್ರೂ ನೀನು ಕುತ್ಕೊಳ್ಳಿ ಅಲ್ಲಿ ಅನ್ನೋಷ್ಟು ಕೆಪಾಸಿಟಿ ಇದೆ 8ನೇ ನಂಬರ್ಗೆ ಅಂತ ನಾವು ನೋಡ್ಬಿಟ್ವಿ 8, 17, 26ನೇ ತಾರೀಕು ಹುಟ್ಟಿರೋರಿಗೆ. ಆ ತರ ಇರೋವಾಗ ನೀವು 6ನೇ ನಂಬರ್ ಅವ್ರನ್ನ ಮದುವೆ ಮಾಡ್ಕೊಂಡಿರ್ತಾನೆ, ಅಡ್ಜಸ್ಟ್ ಆಗೋದು. ನಿಮ್ಮ ಬೋಲ್ಡ್ನೆಸ್ಗೆ, ಸ್ಟ್ರಿಕ್ಟ್ನೆಸ್ಗೆ. ದುಡ್ಡು ಅಂತ ಬಂದಾಗ ಸರಿ ಹೋದ್ರೆ ಹೋಗ್ಲಿ. ಆಮೇಲೆ ಅವ್ರ ಲಕ್ಸುರಿ, 6ನೇ ನಂಬರ್ ಅವ್ರ ಲಕ್ಸುರಿ, ಅವರು ಹಾಸ್ಪಿಟಾಲಿಟಿ ಚೆನ್ನಾಗಿ ಕೊಡ್ತಾರೆ, ಚೆನ್ನಾಗಿ ಹಾಸ್ಪಿಟಾಲಿಟಿ ಕೊಡ್ತಾರೆ. 6ನೇ ತಾರೀಕು ಕೊಟ್ಟವ್ರೆಲ್ಲ ಗೊತ್ತಲ್ವಾ, ಎಂಟರ್ಟೈನ್ ಮಾಡ್ತಾರೆ, ನಟನೆ, ನಾಟ್ಯ. ಈ ಬೋಲ್ಡ್ನೆಸ್ ಅಲ್ಲಿ ಇದ್ದವ್ರಿಗೆ 8, 17, 26ನೇ ತಾರೀಕು ಬೋಲ್ಡ್ ಡಿಸಿಷನ್, ಸ್ಟ್ರಿಕ್ಟ್ ಆಗಿರೋದು, ಇವ್ರಿಗೆಲ್ಲ ಒಂದ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಅವ್ರಿಗೆ ಖುಷಿ ಅಂತ ಅನ್ಸಲ್ವಾ? ನಾನು ಮನೆಗೆ ಹೋಗಿದ ತಕ್ಷಣ 8ನೇ ನಂಬರ್ 6ನೇ ನಂಬರ್ ಹುಟ್ಟಿರೋ ನಾನು ಹೆಂಡ್ತಿ, ಇಲ್ಲ 6ನೇ ನಂಬರ್ ಹುಟ್ಟಿರೋ ಗಂಡ ನನಗೆ ಕಾಫಿ ಕುಡ್ದ, ತಿಂದ, ಏನ್ ಮಾಡ್ದೆ, ಇದು ಮಾಡ್ದ, ಸರಿ ಬಾ ಸಿನಿಮಾಗೆ ಹೋಗೋಣ, ಹಾಗೆ ಹೀಗೆ ಅನ್ನೋದಲ್ಲ 6ನೇ ನಂಬರ್ಗೆ ಜಾಸ್ತಿ ಅಂದೆ ನಾನು. ಒಂದು ಒಳ್ಳೆ ಶರ್ಟ್ ಹಾಕು, ಒಂದು ಒಳ್ಳೆ ಇದು ಜ್ಯುವೆಲ್ರಿ ಹಾಕು, ಒಂದು ರಿಂಗ್ ಹಾಕು, ಒಂದು ಡೈಮಂಡ್ ಸ್ಟಡ್ ಹಾಕು, ಈ ತರದೆಲ್ಲ ಲಕ್ಸುರಿ. 64 ಕಲೆಗಳಿಗೂ ಅಧಿಪತಿ ಅಂತ 6ನೇ ನಂಬರ್ಗೆ ಹೇಳಿದೀವಿ. ಆಮೇಲೆ 6ನೇ ನಂಬರ್ಗೆ ಲ್ಯಾವಿಶ್ ಆಗಿ ಖರ್ಚು ಮಾಡೋರು ಅಂತ ಹೇಳಿದೀವಿ. ಇವ್ರ ಜೊತೆ ಸಿಕ್ಕಿದಾಗ ಇವರು ತುಂಬಾ ಸ್ಟ್ರಿಕ್ಟ್ ಆಗಿ ಏನೇನೋ ಕೆಲಸ ಮಾಡ್ಕೊಂಡು, ತುಂಬಾ ಇರೋದನ್ನ ಇದ್ದಂಗೆ ಹೇಳ್ಕೊಂಡು ಎಲ್ಲ ಮಾಡ್ಕೊಂಡು ಬಂದವ್ರಿಗೆ ಇದು ಬಂದಾಗ ಇದೊಂದು ಲೀನಿಯನ್ಸ್ ಅಂತ ಅನ್ಸುತ್ತೆ, ಒಂದು ಲಿಬರಲ್ ಆಗಿದ್ದಾರೆ ಅಂತ ಅನ್ಸುತ್ತೆ.
ಆಗ ಐಡಿಯಾ ಎಕ್ಸ್ಚೇಂಜ್ ಆಗೋದಕ್ಕೆ ಜಾಸ್ತಿ ಚಾನ್ಸ್ ಇರುತ್ತೆ. ಕರೆಕ್ಟ್. ಆಮೇಲೆ 8ನೇ ತಾರೀಕು ಅವರು ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಇಟ್ಕೊಂಡಿರ್ತಾರೆ ಅಂತ ನಾನು ಹೇಳಿದ್ದೀನಿ. 8, 17, 20ನೇ ತಾರೀಕು ಆ ಇನ್ಫ್ರಾಸ್ಟ್ರಕ್ಚರ್ಗೆ ಫಿನಾನ್ಸ್ ಬೇಕೋ ಬೇಡವೋ ಬೇಕು. ಅವಾಗ ಆ ತರ ನಾನು ಕಂಬೈನ್ ಮಾಡ್ತೀನಿ ಇವ್ರನ್ನ. ಆಮೇಲೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೂಡ ಒಂದೊಂದು ಗ್ರಹಕ್ಕೂ ಒಂದೊಂದು ಮನೆಗಳಿದೆ. ಶುಕ್ರ ಗ್ರಹಕ್ಕೆ 2 ಮನೆಗಳಿದೆ. ಶುಕ್ರ ಗ್ರಹಕ್ಕೆ 2 ಮನೆಗಳಿದೆ. ವೃಷಭ ರಾಶಿ ಶುಕ್ರನ ರಾಶಿ, ಶುಕ್ರನ ಮನೆ ಅಂತ ಕರೀತಾರೆ. ತುಲಾ ರಾಶಿ ಶುಕ್ರನ ಮನೆ ಅಂತ ಕರೀತಾರೆ. ಈ ತುಲಾ ರಾಶಿ ಅನ್ನೋ ಶುಕ್ರನ ಮನೆಯಲ್ಲಿ ಶನಿ ಗ್ರಹ ಉಚ್ಚವಾಗಿರುತ್ತದೆ ಅಂದ್ರೆ ಹೈಟ್ ಅಲ್ಲಿ ಇರ್ತದೆ. ಉಚ್ಚ ಅಂದ್ರೆ ದೊಡ್ಡದು, ಉಚ್ಚ ನ್ಯಾಯಾಲಯ ಅನ್ನಲ್ಲ, ಮೇಲೆ. ಸೊ ಆಗ ಶುಕ್ರನ ಮನೆಯಲ್ಲಿ ಶನಿಗ್ರಹ ಉಚ್ಚವಾಗಿರೋದ್ರಿಂದ 6ನೇ ತಾರೀಕು ಕೊಟ್ಟರೋರಿಗೆ 17ನೇ ತಾರೀಕು ಕೊಟ್ಟರೋರು 8ನೇ ತಾರೀಕು ಕೊಟ್ಟರೋರು 6ನೇ ನಂಬರ್ಗೆ 8ನೇ ನಂಬರ್ ಅಷ್ಟು ಸಪೋರ್ಟಿವ್. 8 ಅಂದ್ರೆ ಶನಿ, 6 ಅಂದ್ರೆ ಶುಕ್ರ. ಶನಿಗೂ ಶುಕ್ರನಿಗೂ ಅಂದ್ರೆ ಲಕ್ಷ್ಮಿಗೂ ಶನಿಗೂ ಜಗಳ. ಶುಕ್ರ ಅಂದ್ರೆ ಲಕ್ಷ್ಮಿ ತಾನೆ, ಕರೆಕ್ಟ್. ಲಕ್ಷ್ಮಿಗೂ ಶನಿಗೂ ಒಂದು ಕಾಂಪಿಟೇಷನ್ ಬಂತಂತೆ. ನೀನಾ ನಾನಾ ಕೇಳೋಣ ಬನ್ರಿ ಹೋಗಿ, ಲಕ್ಷ್ಮಿ ದೊಡ್ಡದ ಶನಿ ದೊಡ್ಡದ ಅಂತ ಕೇಳಕ್ ಹೋದ್ರಂತೆ. ಆಗ ಏನ್ ಹೇಳೋದು ಏನು ಗೊತ್ತಿಲ್ಲದೆ ಒಂದು ಜಾಗದಲ್ಲಿ ಒಬ್ರು ಉಲ್ಲೇಖ ಮಾಡ್ತಾರೆ ಕಾಮನಾಗಿ, ಅಮ್ಮ ಲಕ್ಷ್ಮಿ ನೀನ್ ಬಂದ್ರೆ ಒಳ್ಳೇದು, ಅಪ್ಪ ಶನಿ ನೀನ್ ಹೋದ್ರೆ ಒಳ್ಳೇದು ಅಲ್ವಾ. ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಆದ್ರೆ ಭಾಗ್ಯದ ಶನಿ ಬಾರಪ್ಪ ಅಂತಾನೆ ಯಾರಾದ್ರು? ಭಾಗ್ಯದ ಶನಿ ನೀನ್ ಹೋಗಪ್ಪ. ಅದಕ್ಕೆ ಶನಿ ಬಂದಾಗ ಕಷ್ಟ ಕೊಡ್ತಾನಂತೆ, ಹೋಗೋವಾಗ ಸುಖ ಕೊಡ್ತಾನಂತೆ. ಆಗ ಅಪ್ಪ ಲಕ್ಷ್ಮಿ ಬಂದ್ರೆ ಒಳ್ಳೇದು ಕಣಯ್ಯ, ಶನಿ ಹೋದ್ರೆ ಒಳ್ಳೇದು ಕಣಯ್ಯ, ನೀವಿಬ್ರು ಒಳ್ಳೇದೆ. ಬಂದ್ಮೇಲೆ ಹೋಗ್ಲೇಬೇಕಲ್ವೇನಪ್ಪ. ಅದರಿಂದ ಇವ್ರು ಬಂದಿದ್ದನ್ನ ನಾನು ಹೆಚ್ಚು ಅಂತ ತಗೊಳ್ತೀನಿ, ನೀನ್ ಹೋಗಿದ್ದನ್ನ ಹೆಚ್ಚು ಅಂತ ಹೇಳ್ತೀನಿ. ಹೋದ್ರು ಕೂಡ ನಾವ್ ಹೇಳ್ತೀವಲ್ಲ ಹೋಗ್ಬಿಟ್ ಬಾ ಅಂತ, ನೀನ್ ಅದಕ್ಕೋಸ್ಕರ ಬೇಜಾರ್ ಮಾಡ್ಕೋಬೇಡ. ಲಕ್ಷ್ಮೀನ್ ಮಾತ್ರ ಹೋಗ್ಬಿಟ್ಟು ಬಂತ ಯಾರು ಹೇಳಲ್ಲ, ಇರಮ್ಮ ಇಲ್ಲೇ ಅಂತಾರೆ. ಅದರಿಂದ 6ನೇ ನಂಬರು ಶುಕ್ರ, 8ನೇ ನಂಬರ್ ಶನಿ, ಇವರಿಬ್ಬರಿಗೂ ಒಂದು ಕಾಂಬಿನೇಷನ್ ಇದೆ. ಸುಮ್ನೆ ಶಾಸ್ತ್ರಗಳಲ್ಲಿ ಕೇಳಿದ್ರು ಸಿಮಿಲಾರಿಟೀಸ್ ರಿಲೆವೆಂಟ್ ಆಗ್ತಾರೆ. ಆದ್ರಿಂದ 6ನೇ ನಂಬರ್ಗೆ 8ನೇ ನಂಬರು ದಿ ಬೆಸ್ಟ್. ಆಮೇಲೆ 5ನೇ ನಂಬರ್ ಅಂದ್ವಿ. 5ನೇ ನಂಬರು ನಾರ್ಮಲಿ ನಾವ್ ಹೇಳಿದ್ವಲ್ಲ, ಸ್ವಲ್ಪ ಈಸಿ ಗೋಯಿಂಗ್ ಅಂತ, ದೊಡ್ಡದಾಗಿ ತಲೆ ಮೇಲೆ ಏನೋ ಎತ್ತಾಕೊಳ್ಳೋದಲ್ಲ, ಜಾಸ್ತಿ ಇಲ್ಲ ಅವರು ಒಂದೇ ಅಲ್ವಾ. ತುಂಬಾ ಎತ್ತಾಕೊಂಡು ಏನೋ ಹಂಗೆ ಕಾಂಪ್ಲಿಕೇಶನ್ ಮಾಡ್ಕೊಳ್ಳೋರು 5ನೇ ನಂಬರ್ ಅಲ್ಲ. ಆಗ ಸ್ವಲ್ಪ ಸೀರಿಯಸ್ ಇರೋದು ಇವರೇ 8ನೇ ನಂಬರು. ಅವಾಗ ಈ 5ನೇ ನಂಬರ್ ಜೊತೆಲಿ ಬಂದಾಗ 5ನೇ ನಂಬರ್ ಬಹಳ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಂತ ನಾನು ಹೇಳಿದಿಲ್ಲ. ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಚೆನ್ನಾಗಿ ಇದು ಮಾಡ್ತಾರೆ ಅಂತ. ಆಮೇಲೆ 5ನೇ ತಾರೀಕು ಕೊಟ್ಟವರು ಸ್ವಲ್ಪ ಚೇಂಜಿಂಗ್ ನೇಚರ್ ಜಾಸ್ತಿ ಇರ್ತಾರೆ ಅಂತ ಹೇಳಿ, ಒಂದೇ ತರ ವೆರೈಟಿ ಇಷ್ಟ ಆಗಲ್ಲ, ಸ್ವಲ್ಪ ಚೇಂಜ್ ಮಾಡ್ತಾ ಇರ್ಬೇಕು. ಒಂದು ಊಟ ಅಲ್ಲಾಗ್ಲು, ಡ್ರೆಸ್ ಕೋಡ್ ಅಲ್ಲಾಗ್ಬೋದು, ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಂತ. ಯಾಕಂದ್ರೆ ಬುಧ ಅಂದ್ರೆ ನಾವು ಬುದ್ಧಿ ಅಂತ ಹೇಳ್ತೀವಿ, ಬುಧ ಅಂದ್ರೆ ವ್ಯಾಪಾರ ಅಂತ ಹೇಳ್ತೀವಿ. ಅವಾಗ ಜೀನಿಯಸ್ ಪೀಪಲ್ ಅಂದ್ರೆ ಬುದ್ಧಿವಂತರ ಅಂದ್ರೆ 5 ಅಂತ ಹೇಳಿದೀವಿ. ಶನಿಯ ಒಂದು ಪರ್ಫೆಕ್ಷನ್ ಜೊತೆ ಈ ಬುದ್ಧಿವಂತಿಕೆ ಇದ್ರೆ ಇನ್ನೂ ಎಲ್ಲ ಹೋಗ್ತಾರ ಅವರು. ಶನಿಯ ಪರ್ಫೆಕ್ಷನ್ ಜೊತೆಗೆ ಬಿಸ್ನೆಸ್ ಐಡಿಯಾಸ್ ಇದ್ರೆ, ವ್ಯಾಪಾರದ ಐಡಿಯಾ ಇದ್ರೆ ಇನ್ನೂ ಎಲ್ಲ ಹೋಗ್ತಾರೆ ಅಲ್ವಾ. ಆಗ ಬುದ್ಧಿವಂತಿಕೆ, ವ್ಯಾಪಾರದ ಐಡಿಯಾಗಳು 5ನೇ ನಂಬರ್ ಜಾಸ್ತಿ ಅಂದೆ. ಆಗ 8ನೇ ನಂಬರ್ನ ಪರ್ಫೆಕ್ಷನ್ ಜೊತೆ ಅದೆಲ್ಲ ಹೋದ್ರೆ ಇವ್ರು ದೊಡ್ಡ ಎಂಪೈರ್ನೇ ಕ್ರಿಯೇಟ್ ಮಾಡ್ಬೋದು. ಕರೆಕ್ಟ್. 6ನೇ ನಂಬರ್ ಅಂತ ಹೇಳ್ತಕ್ಕಂಥ ಪಾರ್ವತಮ್ಮ, 24ನೇ ನಂಬರ್ ಅಂತ ಹೇಳ್ತಕ್ಕಂಥ ರಾಜ್ಕುಮಾರ್ ಅವರು ಮನೆಯಲ್ಲಿ 17ನೇ ನಂಬರ್ ಪುನೀತ್ ರಾಜ್ಕುಮಾರ ಅಂತಾನೆ ಹೆಸರು ತಗೊಂಡ್ರು ಅವರು. ದೊಡ್ಡ ಮನೆ ರಾಜ್ಕುಮಾರ ಇವ್ರೆ ಅಂತ. ಹೌದು, ಸೆಕೆಂಡ್ ರಾಜ್ಕುಮಾರ ಅಂತ. ಯಾಕಂದ್ರೆ ಶಿವಣ್ಣ ಅವರು, ರಾಘವೇಂದ್ರ, ಇನ್ನೂ ಅವ್ರ ಮಕ್ಕಳು ರಾಜ್ಕುಮಾರ್ ಅವ್ರಿಗಿದ್ದಾಗ ಎಲ್ರೂ ಕೂಡ ಅಪ್ಪು ಪುನೀತ್ ಯಾರಿದ್ದಾರೋ ಅವ್ರನ್ನೇ ಆಡಿ ಹೊಗಳ್ತಾ ಇದ್ದಿದ್ದು. ಆವಾಗ್ಲೇ ಒಂದು ಬಾರ್ನ್ ಸಿಲ್ವರ್ ಸ್ಪೂನ್ ರೀ, ಆವಾಗ್ಲೇ ಆಕ್ಟಿಂಗ್ ಮಾಡ್ಬಿಟ್ಟಾರೆ. ನಾನ್ ಆಕ್ಟಿಂಗ್ ಮಾಡೋದಕ್ಕೆ ನನ್ಗೆ 24-25 ವರ್ಷ ಆಯ್ತು ಶಿವರಾಜ್ ಕುಮಾರ್ ಆಕ್ಟ್ ಮಾಡಕ್ಕೆ. ಆದ್ರೆ ನನ್ನ ತಮ್ಮ ಆವಾಗ್ಲೇ ಅವನು ಆಕ್ಟಿಂಗ್ ಇಳಿದು ಬಿಟ್ಟಾರೆ ಅಂತ. ಅವಾಗ ನೋಡಿದ್ರ 3ನೇ ನಂಬರ್ ಅಲ್ಲಿ ಹುಟ್ಟಿರೋ ಶಿವರಾಜ್ ಕುಮಾರ್ 6ನೇ ನಂಬರ್ ಅಲ್ಲಿ ಹುಟ್ಟಿರೋ ರಾಜ್ಕುಮಾರ್ ಜೊತೆ ಅವ್ರ ಮನೇಲಿ ಹುಟ್ಟಿದ್ರು ಕೂಡ 3 ವಾರಕ್ಕೆ ಆಗಲ್ವಲ್ಲ, ಹುಟ್ಟಿದ್ರು ಕೂಡ ಶಿವರಾಜ್ ಕುಮಾರ್ ಆಕ್ಟರ್ ಆಗಿದ್ದೆ ಅವಾಗ 25-26 ವರ್ಷಕ್ಕೆ, 25-26ಕ್ಕೆ. ಅದೇ 6ನೇ ನಂಬರ್ ಅಪ್ಪ ಅಮ್ಮನಿಗೆ ಹುಟ್ಟಿದಂತ 8ನೇ ನಂಬರ್ ಪುನೀತ್ ರಾಜ್ಕುಮಾರ್ ಎಷ್ಟು ವರ್ಷಕ್ಕೆ ಸಣ್ಣ ಮಗುನಲ್ಲೇ ಆಕ್ಟಿಂಗ್. ನೋಡಿದ್ರ ನಂಬರ್ ಕಾಂಬಿನೇಷನ್ ಹೆಂಗಿದೆ ಅಂತ, 8ಕ್ಕೂ 6ಕ್ಕೂ ಕರೆಕ್ಟಾ. ಅವಾಗ 8ನೇ ನಂಬರ್ ಯಾರು ಮದುವೆ ಮಾಡ್ಕೋಬೇಕು? 6 ಹುಡ್ಕೊಂಡು ಹೋಗ್ಬೇಕು. ಆಗ
8ನೇ ನಂಬರ್ ಅವರು ಎಲ್ಲಿ ಓಹೋ ಅಂತಿರ್ತಾರೆ ಅಂದ್ರೆ 6ನೇ ನಂಬರ್ ಜೊತೆನೆ ಓಹೋ ಅಂತಿರೋದು. ಹ್ಮ್ 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 ಎಕ್ಸಾಂಪಲ್ ತುಂಬಾ ಸೂಟಬಲ್ ಆಗುತ್ತೆ. ಕರೆಕ್ಟಾ? ಹ್ಮ್. ತುಂಬಾ ಸೂಟಬಲ್ ಆಗುತ್ತೆ. ಕರೆಕ್ಟ್. ಸೊ ಆ ರೀತಿ 8ನೇ ನಂಬರ್ಗೆ 6ನೇ ನಂಬರ್ ಸಪೋರ್ಟಿವ್ ಇರುತ್ತೆ. 5ನೇ ನಂಬರ್ ಅದೇ ತರ ಸಪೋರ್ಟಿವ್ ಇರುತ್ತೆ. ಹ್ಮ್. ಇನ್ನು ಬೇರೆ ದಾರಿನೇ ಇಲ್ಲ. ಇನ್ನು ಬೇರೆ ನಂಬರ್ಗೆಲ್ಲ ಅವ್ರು ಹೋಗಕ್ಕಾಗಲ್ಲ. 8ನೇ ತಾರೀಕು ಕೊಟ್ಟವ್ರಿಗೆ 8ನೇ ತಾರೀಕು, ಯಾಕಂದ್ರೆ ಪರ್ಫೆಕ್ಷನ್ ಒಮ್ಮೊಮ್ಮೆ ಬೇರೆ Okay. ದಾರಿ ಇಲ್ಲ. ನೀನು ಹ್ಮ್. ಪರ್ಫೆಕ್ಟ್ ಆಗಿರ್ತೀಯ, ನಾನು ಪರ್ಫೆಕ್ಟ್. ನೀನು 6 ಗಂಟೆಗೆ ಎದ್ದೊಳ್ತೀಯ ಸೂರ್ಯೋದಯಕ್ಕೆ, ನಾನು ಎದ್ದೊಳ್ತೀನಿ ಹ್ಮ್. ಸೂರ್ಯೋದಯಕ್ಕೆ. ನಿನಗೂ ವೆಜಿಟೇರಿಯನ್ ಇಷ್ಟ, ನನಗೂ ವೆಜಿಟೇರಿಯನ್ ಇಷ್ಟ, ಇಬ್ರು ವೆಜಿಟೇರಿಯನ್ ಇವತ್ತು ಅಡಿಗೆ ಮಾಡ್ಕೋಣ. ಹ್ಮ್. ಇವತ್ತೇನೋ ಅನ್ಸುತ್ತೆ ನಾನ್ ವೆಜ್ ತಿನ್ಬೇಕು ಅಂತ, ಓಕೆ ನೀನು ಮಾಡ್ಕೊ, ಓಕೆ ಇಲ್ಲಪ್ಪ ನನಗೆ ಬೇಡ ಅಂತ ಹೇಳ್ತಕ್ಕಂಥದ್ದು ಇರಲ್ಲ. ಕರೆಕ್ಟಾ? ಹ್ಮ್ ಹ್ಮ್ ಸರಿ ಇವತ್ತು ಇಬ್ರು ವೆಜಿಟೇರಿಯನ್ ತಿನ್ಬಿಡೋಣ ಅಂತ ಪರ್ಫೆಕ್ಷನ್ ಆಗಿ ಯೋಚನೆ ಮಾಡೋರು ಕರೆಕ್ಟ್. ವೆಜಿಟೇರಿಯನ್ ತಿನ್ಬಿಡ್ತಾರೆ. ಹ್ಮ್. ಆಗ 8ನೇ ನಂಬರ್ನ ಪರ್ಫೆಕ್ಷನ್ ಜೊತೆ ಒಂದ್ ಸ್ವಲ್ಪ ಹೋಗುತ್ತೆ. ಆಮೇಲೆ ಬೇಸರ ಅಂತಾನು ಅನ್ಸಲ್ಲ ಅವ್ರಿಗೆ. ಕರೆಕ್ಟ್. ನಾನು ಕೂಡ ಬೆಳಗ್ಗೆ 6 ಗಂಟೆಗೆ ಎದ್ದೊಳ್ತೀನಿ ಅಂದ್ಮೇಲೆ ಈ ಕೂಡ ಅದೇ ತರ ಎದ್ದೊಳ್ತಾ ಇದ್ದಾಳಲ್ಲ, ಅವಳು 6 ಗಂಟೆಗೆ ಎದ್ದೊಳ್ಬೇಕು, ನಾನು 6 ಗಂಟೆಗೆ ಎದ್ದೊಳ್ತೀನಿ. ಅವಳಿಗೆ ಸ್ವಲ್ಪ ಸಹಾಯ ಮಾಡ್ಬೇಕು ಅಂದ್ರೆ ನಾನ್ ಮಾತ್ರ ಕೆಲಸ ಮಾಡ್ಕೊಂಡ್ ಬಂದ್ಬಿಟ್ಟೆ ನಾನು ಕಾಫಿ ಮಾಡಬಾರ್ದು ಅಂತ ಏನಿಲ್ವಲ್ಲ, ನಾನು ಮಾಡ್ಕೊಡ್ತೀನಿ ಒಂದಿನ ಅಂತ ಹ್ಮ್. ಹೇಳ್ತಕ್ಕಂಥದ್ದೆಲ್ಲ ಇರ್ತದಲ್ಲ. ಆದ್ರಿಂದ 8ಕ್ಕೆ 8 ಮ್ಯಾಚ್. ಮ್ಯಾಚ್. ಆಗ 8, 17, 26ನೇ ತಾರೀಕು ಕೊಟ್ಟವ್ರಿಗೆ 6ನೇ ನಂಬರ್ನ ಎಕ್ಸಾಂಪಲ್ ಡಾಕ್ಟರ್ ರಾಜ್ಕುಮಾರ್ ಕೊಟ್ರೆ 8ನೇ ನಂಬರ್, 5ನೇ ನಂಬರ್ ಕೊಟ್ಟೆ. 8, 8 ಈಗ ಆಗದೆ ಇರೋದು 1ನೇ ನಂಬರು ಸೂರ್ಯನ ಪುತ್ರ. ಇಲ್ಲಿ ನೋಡಿ ಇನ್ನೊಂದು ಏನಿದೆ, ಸೂರ್ಯನ ಪುತ್ರನೇ ಶನಿ. ಶನಿ. ಹೌದು. ಆದ್ರೆ ಅವ್ರಿಬ್ರಿಗೂ ಆಗೋದೇ ಇಲ್ಲ ಅನ್ನೋಷ್ಟು ಲೆವೆಲ್ಗೆ ಆಪೋಸಿಷನ್. ಕರೆಕ್ಟ್. ಆಮೇಲೆ ಇವನು ಛಾಯಾ ಪುತ್ರ ಶನಿ. ಹ್ಮ್. ಇವನ್ ನೋಡಿದ್ರೆ ಒರಿಜಿನಲ್ ಪ್ಲಾನೆಟ್ ಸೂರ್ಯ ಹ್ಮ್. ಅಲ್ವಾ? ಹ್ಮ್. ಸೊ ಆಗ ಸೂರ್ಯನ ಒಂದು ಕಿರಣಗಳ ಬಿಸಿ ತಡಿಯಕ್ಕಾಗದೆ ಇವನು ಹುಟ್ಟಿದ್ದು. ಓಕೆ. ಹ್ಮ್. ಅದರಿಂದ ಈ 1 ಮತ್ತೆ 8 ನರೇಂದ್ರ ಮೋದಿ ರಾಹುಲ್ ಗಾಂಧಿನೇ. ಹ್ಮ್. ರಾಹುಲ್ ಗಾಂಧಿ 19 ಅಲ್ವಾ, ಓಕೆ. ಹಾ. ಇವ್ರ 17 ಅಲ್ವಾ ಹ್ಮ್. ಹ್ಮ್. ಹಾ? ಅಲ್ವಾ? ಹೌದು. ಸೊ ಅಷ್ಟು ಹೇಳಿದ್ರೆ ಸಾಕು ಅನ್ಕೊಳ್ತೀನಿ. ಇನ್ನು ನಾವ್ ಇನ್ನೇನು ಜಾಸ್ತಿ ಅವ್ರಿಬ್ರ ಬಗ್ಗೆ ಹೇಳ್ಕೊಳ್ಳೋದು ಬೇಡ. Explain ಮಾಡೋದೇ ಬೇಡ. ಹಾ. 17ನೇ ನಂಬರ್ ಪರ್ಫೆಕ್ಷನ್ ನಾವು ನೋಡಿದೀವಿ. 19ನೇ ನಂಬರ್ನ ಎಷ್ಟು ಪರ್ಫೆಕ್ಷನ್ ಇದೆ ಅದರಲ್ಲಿ. ಹ್ಮ್. 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 ನಮ್ಮಪ್ಪ ಲೀಡರ್ ಅಂದ್ಮೇಲೆ ನಾನು ಲೀಡರ್ ಆಗೋದಕ್ಕೆ ಸ್ವಲ್ಪ ಆದ್ರೂ ಚಾನ್ಸ್ ಇರುತ್ತೆ. ಹೌದು. 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 ನಮ್ಮಪ್ಪ ಒಂದು ಆಕ್ಟರ್ ಅಂದ್ರೆ ನಾನು ಸ್ವಲ್ಪ ಆಕ್ಟರ್ ಆಗೋದಕ್ಕೆ ಚಾನ್ಸ್ ಇರುತ್ತೆ. ಇರುತ್ತೆ. ನಮ್ಮಪ್ಪ ಒಂದು ಬಿಸ್ನೆಸ್ ಮನ್ ಅಂದ್ರೆ ನಾನು ಒಂದು ಬಿಸ್ನೆಸ್ ಮನ್ ಆಗೋಕ್ಕೆ ಚಾನ್ಸ್ ಇರುತ್ತೆ. ಯಾಕಂದ್ರೆ ಬ್ಲಡ್ ಅಂಡ್ ಬ್ರೀಡ್ ಅಂತಾರಲ್ಲ. ಕರೆಕ್ಟ್. ಲ್ಯಾಬ್ರಡಾರ್ಗೆ ಡಾಬರ್ ಮೆನ್ ಹುಟ್ಟುತ್ತಾ? ಕೆಲವೊಮ್ಮೆ ಆಗ್ಬಿಟ್ಟಿರ್ತದೆ ಹೀಗೆ. ಅದು ಹುಟ್ಟಲ್ಲ. ಲ್ಯಾಬ್ರಡಾರ್ ಅಂದ್ರೆ ಅದು ಹೋಮ್ಲಿ ಡಾಗ್. ಕರೆಕ್ಟ್. ಡಾಬರ್ ಮನ್ ಅಂದ್ರೆ ಅದೊಂದು ಹಂಟಿಂಗ್ ಡಾಗ್. ಹೌದು. ಕರೆಕ್ಟಾ? ಹ್ಮ್. ಅದಕ್ಕೋಗಿ ಸಿಡ್ಜು ಹುಟ್ಟಲ್ಲ. ಹೌದು. ಕರೆಕ್ಟಾ? ಆದ್ರೆ ನಮ್ಮಲ್ಲಿ ಪ್ರಾಣಿ ಅವುಗಳ ಜೊತೆನೆ ಸೇರಿ ಅವು ಇದಾವೆ. ನಾವು ಮನುಷ್ಯನ ಮದುವೆ ಮಾಡ್ಕೊಂಡಿದ್ರು ಕಾಂಬಿನೇಷನ್ ಮಿಚ್ ಆಗೋಯ್ತು ಅಂದ್ರೆ ಹಿಂಗ್ ಹುಟ್ಬಿಡ್ತಾರೆ. ಅದಕ್ಕೆ ನಾನು ಹೇಳೋದು, ಯಾವ ಡಾಬರ್ ಮೆನ್ನು ಲ್ಯಾಬ್ರಡಾರ್ ಜೊತೆಗೆ ಹೋಗೋದೇ ಇಲ್ಲ, ಲ್ಯಾಬ್ರಡಾರ್ ಸಿಡ್ಜು ಜೊತೆ ಹೋಗೋದೇ ಇಲ್ಲ, ಆಮೇಲೆ ಪಿಟ್ಬುಲ್ ಜೊತೆ ಹೋಗೋದೇ ಇಲ್ಲ. ಯಾವ ಸಿಂಹ, ಯಾವ ಹುಲಿ, ಎಷ್ಟೇ ಸಿಂಹ ಸೂಪರ್ ಆಗಿ ಕಾಣಿಸಿದ್ರು ಸಿಂಹದ ಜೊತೆ ಹೋಗಲ್ಲ. ಅದು ಹೌದು. ಹುಲಿ ಜೊತೆ ಹೋಗಲ್ಲ. ಹುಲಿ ಜೊತೆನೆ ಹುಲಿ ಹೋಗೋದು, ಸಿಂಹದ ಜೊತೆನೆ ಹೋಗೋದು, ಚಿರತೆ ಜೊತೆನೆ ಹೋಗುತ್ತೆ. ಇಲ್ಲಿ ನಾವು ಮನುಷ್ಯನ್ನೇ ಮದುವೆ ಮಾಡ್ಕೊಳ್ತಿದ್ರು. ಈ ಕಾಂಬಿನೇಷನ್ ಎಡವ್ಬಿಟ್ರೆ ಇದು ಡಾಬರ್ ಮ್ಯಾನ್ ಲ್ಯಾಬ್ರಡಾರ್ ಜೊತೆ ಹೋದಂಗೆ, ಲ್ಯಾಬ್ರಡಾರು ಪಿಟ್ಬುಲ್ ಜೊತೆ ಹೋದಂಗೆ, ಪಿಟ್ಬುಲ್ಲು ಇನ್ನೊಂದ್ರ ಜೊತೆ ಹೋದಂಗೆ ಓಕೆ. ಇದೆ. ಅದಕ್ಕೆ ಈ ನಂಬರ್ ಕಾಂಬಿನೇಷನ್ ಹಂಗೋದಾಗ ಏನಾಗುತ್ತೆ, ನಮ್ಮಲ್ಲಿ ಯಾರೋ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಲೈಗ್ರೇನ್ ಅಂತ. ಹ್ಮ್. ಲಯನ್ ಟೈಗರ್ನು ಮೇಟ್ ಮಾಡಿಸಿ ಒಂದು ಹುಟ್ಟಿ ಅದು ಸರ್ವೈವ್ ಆಗಿಲ್ಲ. ಹುಟ್ಟುತ್ತೆ, ಬಟ್ ಅದು ಸ್ವಲ್ಪ ಕಷ್ಟ. ಅದೇ ಲೈಗ್ರೇನ್ ಅದೇ ಅಲ್ವಾ, ಸರ್ವೈವ್ ಆಗಲ್ಲ. ಹೌದು. ಅವಾಗ ನೋಡಿದ್ರ ಇದ್ರಲ್ಲಿ ಏನರ್ಥ, ನಂಬರೇ ನೀವು ಹ್ಮ್. ಹುಲಿನ ಸಿಂಹ ಅಂತ ಹೇಳೋದು. ಹ್ಮ್. ಆಗ 8ನೇ ನಂಬರ್ಗೆ ನೀನು ಒಂದು ಹುಲಿ ಅಂದ್ರೆ ಅದೇ ಹುಲಿ ಐಡಿಯಾಸ್ ಇರ್ತಕ್ಕಂಥ ಇದು ಮೇಟಿಂಗ್ ಪಾಯಿಂಟ್ ಇರ್ತಕ್ಕಂಥ 6ನೇ ನಂಬರು, 5ನೇ ನಂಬರ್, 8ನೇ ನಂಬರು ರೀಪ್ರೊಡಕ್ಷನ್ ನಿನ್ಗೆ ಹೆಲ್ಪ್ ಆಗುತ್ತೆ. ಲೈಗ್ರೇನ್ ತರ ಆಗಲ್ಲ. ಲೈಗ್ರೇನು ಮೈಗ್ರೇನ್ ಆಗಲ್ಲ. ಕರೆಕ್ಟ್. ಹ್ಮ್. ಇಲ್ಲಾಂದ್ರೆ ಲೈಗ್ರೇನು ಮೈಗ್ರೇನೆ. ನೀನು ಹ್ಮ್. 1ನೇ ನಂಬರ್ನ ಮಾಡ್ಕೊಂಡ್ಬಿಟ್ರೆ 8ನೇ ನಂಬರ್ ಅವನು ಅದು ಲೈಗ್ರೇನ್ ತರನೇ, ಆಮೇಲೆ ಮೈಗ್ರೇನೆ. 1ನೇ ನಂಬರ್ನ, 4ನೇ ನಂಬರ್ನ, 9ನೇ ನಂಬರ್ನ ನೀನ್ ಮಾಡ್ಕೊಂಡ್ರೆ ಲೈಗ್ರೇನು ಮೈಗ್ರೇನ್ ಆಗೋಗ್ತೀಯ ಅಂತಾನೆ ನಾವು ನಂಬರಲ್ಲಿ ನೋಡಪ್ಪ ಹಿಂಗಿದೆ. ಹ್ಮ್. ಆದ್ರೆ ನೋಡು, 7th ಸೆನ್ಸ್ ಇರತಕ್ಕಂಥವ್ರು ನಾವ್ ಹಿಂಗ್ ಮಾಡ್ಕೊಂತ ಇದೀವಿ. ಯಾವುದಾದ್ರೂ ಒಂದು ಪ್ರಾಣಿಗೆ ಅಂಗವಿಕಲ ಮಗು ಹುಟ್ಟಿದ್ಯಾ? ರೇರ್ ಕೇಸ್. ಆಗುತ್ತೆ. ಹಾ. ರೇರ್ ಕೇಸ್ ಅಂಗವಿಕಲ ಮಗಳು, ಬುದ್ಧಿಮಾಂದ್ಯ. ಹುಲಿ ಅಂದ್ರೆ ಹುಲಿಗೆ ಊನೆ ಹುಟ್ಟಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಗಾದೆ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ. ಆದ್ರೆ ಇಲ್ಲಿ ಹುಲಿಗೆ ಊನೆ ಹುಟ್ಟತಾ ಇದೆಯಲ್ಲ, ಹುಟ್ಟತಾ ಇದೆಯಲ್ಲ. ಇದೆಲ್ಲ ಎಲ್ಲಿ ಅಂದ್ರೆ ಈ ಕೆಮಿಸ್ಟ್ರಿ ನೀವು ಬಿಟ್ಕೊಂಡಿರೋದ್ರಿಂದಾನೆ. ನೀವು ಇವತ್ತು ಕೂಡ ಒಬಿರಾಯನ್ ಕಾಲದ ಯಾವ್ದೋ ಒಂದನ್ನ ಇಟ್ಕೊಂಡ್ಬಿಟ್ಟು ಅದೇ ಮ್ಯಾಚ್ ಮೇಕಿಂಗ್ ಅಂತ ಇಟ್ಕೊಂಡ್ ಬರ್ತಕ್ಕಂಥ ರೂಲ್ನ ಔಟ್ಡೇಟ್ ಮಾಡದೆ, ಅಪ್ಡೇಟ್ ಮಾಡದೆ ಕುತ್ಕೊಂಡು ವೈ ವಾಟ್ ಅಂತ ಕೇಳದೆ
ಅಲ್ವಾ? ಹ್ಮ್. ನಮ್ಮಲ್ಲಿ ಸೈನ್ಸ್ಗೆ ಏನಕ್ಕೆ ಅಷ್ಟೊಂದು ನಾವು ಒತ್ತು ಕೊಡ್ತೀವಿ ಅಂದ್ರೆ ಅಲ್ಲಿ ಎಲ್ಲದಕ್ಕೂ ಕ್ವಶನ್ ಇದೆ. ವೈ, ವಾಟ್, ಹೌದು. ಏನಕ್ಕೆ, ಎದಕ್ಕೆ ಅಂತ ಕೇಳ್ತಕ್ಕಂಥದ್ದು ಇರೋದ್ರಿಂದನೇ ಅದರಲ್ಲಿ ಆವಿಷ್ಕಾರಗಳು ಜಾಸ್ತಿ ನಡೀತಾ ಇದೆ, ಡಿಸ್ಕವರೀಸ್ ನಡೀತಾ ಇದೆ, ರೈಟ್? ಕರೆಕ್ಟ್. ಇನ್ವೆನ್ಷನ್ಸ್ ನಡೀತಾ ಇದೆ, ಡಿಸ್ಕವರೀಸ್ ನಡೀತಾ ಇದೆ, ಆವಿಷ್ಕಾರಗಳು ನಡೀತಾ ಇದೆ, ಹ್ಮ್. ಅಲ್ವಾ? ಹೌದು. ಏನೇ ಆಗ್ಲಿ ನೋಡಿ, ಮಹಾಭಾರತ ಅಂತ ಒಂದು ಇರ್ಬೋದು, ಆ ಮಹಾಭಾರತನ ಎಸ್.ಎಲ್. ಭೈರಪ್ಪನವರು ಯಾವ ರೀತಿ ವೈಜ್ಞಾನಿಕವಾಗಿ ಬರೆದ್ರು, ಹ್ಮ್. ಅಲ್ವಾ? ಹ್ಮ್. ಪರ್ವ ಅಂತ ತಾನೇ ಬಂದ್ರಲ್ಲ. ಹೇಗೆ ಹೇಳ್ತಾರೆ ಅಂದ್ರೆ ಎಸ್.ಎಲ್. ಭೈರಪ್ಪನವ್ರು ಏನಂತ ಹೇಳ್ತಾರೆ ಒಂದು ಜಾಗದಲ್ಲಿ ಅಂದ್ರೆ, ವಿರಾಟ ನಗರದಲ್ಲಿ ವಿದುರ ಇರ್ತಾನಲ್ಲ, ಅವನು ರಥಗಳನ್ನು ಓಡಿಸಿಕೊಂಡು ಹೋದನು ಅಂತ. ಎಸ್.ಎಲ್. ಭೈರಪ್ಪನವರಲ್ಲಿ ಎಲ್ಲಿ ಬರೆಯುವಾಗ ಏನಂತ ಹೇಳ್ತಾರೆ ಅಂದ್ರೆ, ಇಲ್ಲ ಅದು ಗುಡ್ಡಗಾಡು ಪ್ರದೇಶ, ಅಲ್ಲಿ ರಥ ಹೋಗಕ್ ಸಾಧ್ಯ ಇಲ್ಲ ರೀ ಅಂತ ಹೇಳಿ ಸ್ವಲ್ಪ ಚೇಂಜಸ್ ತರ್ತಾರೆ. ಹ್ಮ್. ಹ್ಮ್. ಬೇಕಲ್ವಾ? ಹೌದು. ವಿರಾಟ ನಗರ ಅನ್ನೋದು ಗುಡ್ಡಗಾಡು ಪ್ರದೇಶ ಅಲ್ಲ, ಗುಡ್ಡಗಾಡು ಪ್ರದೇಶದಲ್ಲಿ ಯಾರೇ ರಥ ಅದು ಏನು ವೇಗವಾಗಿ ಓಡಿಸಿಕೊಂಡು ಹೋದನು ಅಂದಾಗ ನಮ್ಮಲ್ಲಿ ಏನಂದ್ರೆ, ಈ ಜನ ಜಾಸ್ತಿ ಮದ್ವೆಗೆ ಬಂದ್ಬಿಟ್ರೆ ಏನ್ ಮಾಡೋದು, ಸಾಂಬಾರ್ನ ನೀರಾಕಿ ಜಾಸ್ತಿ ಮಾಡಂಗೆ. ಎಷ್ಟೋ ಕಾಲದಲ್ಲಿ ಅವಾಗ ತಾಳೆಗರಿಯಲ್ಲಿ ಬರೆದುಕೊಂಡು ಮಹಾಭಾರತ ಅಂತ ಬಂದಿದ್ದು, ರಾಮಾಯಣ ಅಂತ ಬಂದಿದ್ದು, ಬರ್ತಾ ಒಬ್ಬೊಬ್ಬರ ಕೈಗೆ ಬರ್ತಾ ಚೇಂಜ್ ಆಗಿರ್ತದೆ ತಾನೆ. ಹೌದು. ಸಾಂಬಾರ್ಗೆ ನೀರಾಕಿ ಏನ್ ಮಾಡೋದು ಗುರು, 100 ಜನ ಬರ್ತಾರೆ ಅನ್ಕೊಂಡೆ, ಇಲ್ಲಿ ನೋಡಿದ್ರೆ 1000 ಜನ ಬಂದವ್ರೆ, ಏನ್ ಮಾಡೋದು ಅಂತ. ಅವಾಗ 100 ಲೀಟರ್ ಸಾಂಬಾರ್ಗೆ 1000 ಹಾಕ್ಬೇಕಲ್ಲ, ಹಾಕಿ ಹಿಂಗ್ ಮಿಸ್ಟೇಕ್ ಆಗಿ ಇವತ್ತಿನ ಕಾಲಕ್ಕೆ ಎಸ್.ಎಲ್. ಭೈರಪ್ಪನವರ ಒಂದು ವೈಜ್ಞಾನಿಕವಾದಂತ ದೃಷ್ಟಿಕೋನ ಈ ತರ ತಂತು. ಈ ನಮ್ಮ ಜ್ಯೋತಿಷಿ ಶಾಸ್ತ್ರಕ್ಕೆ ಯಾರು, ಈ ಬೆಕ್ಕಿಗೆ ಯಾರು ಗಂಟು ಕಟ್ಟೋದು, ಗಂಟೆ ಕಟ್ಟೋದು, ಏನೋ ನಮ್ಮ ಕೈಯಲ್ಲಿ ಆಗಿದ್ದನ್ನ ಸೊಸೈಟಿ ಕೊಟ್ಟೋಗೋಣ ಅಂತ ಯಾರು ಏನ್ ಕಮೆಂಟ್ ಮಾಡಿದ್ರು ಇವ್ ನೋಡೋದಲ್ಲ, ಅದು ಕಮೆಂಟ್ ಬಂದ್ರೆ ನಾನು ಅದ್ರ ಬಗ್ಗೆ ಥಿಕ್ ಸ್ಕಿನ್ ಇಲ್ಲದೆ ಸೋಷಿಯಲ್ ಮೀಡಿಯಾಗೆ ಬರಕ್ಕಾಗಲ್ಲ. ಜಯಶ್ರೀನಿವಾಸನ್ ಗುರು 30 ವರ್ಷದಿಂದ ಇದ್ದವರು, ಬಹಳ ದೊಡ್ಡ ಥಿಕ್ ಸ್ಕಿನ್, ತಿಕ್ಕಿಗೆ ತಿಕ್ಕೆಸ್ಟ್ ಸ್ಕಿನ್ ನಂದು. ಐ ಡೋಂಟ್ ಹ್ಯಾವ್ ಥಿಕ್ ಸ್ಕಿನ್, ಐ ಹ್ಯಾವ್ ಥಿಕ್ಕೆಸ್ಟ್ ಸ್ಕಿನ್. ಅದರಿಂದ ಬಟ್ ನನ್ಗೆ ಅದ್ರ ಬಗ್ಗೆ ತೊಂದರೆ ಏನಿಲ್ಲ. ಬಟ್ ಒಂದು ಕಾನ್ಸೆಪ್ಟ್ ಕೊಟ್ಟೋಗಿದೀವಲ್ಲ, ರಾಮಾಯಣನೋ ಮಹಾಭಾರತನೋ ನಾವು ಪಕ್ಕಕ್ಕೆ ಇಡ್ತಾ ಇಲ್ವಲ್ಲ, ಅದನ್ನ ನಾನು ಹೇಳಿದೆ ಔಟ್ಡೇಟ್ ಅಪ್ಡೇಟ್ ಅಂತ ಬರ್ಬೇಕಲ್ಲ. ನಾವು ಇಲ್ಲಿ ರೂಲ್ಸ್ ನ ರೆಗ್ಯುಲೇಷನ್ ನ ಬ್ರೇಕ್ ಮಾಡಕ್ ಹೋಗ್ತಾ ಇಲ್ಲ. ಕೆಲವು ಜಾಗದಲ್ಲಿ ಬೆಂಡ್ ಮಾಡ್ಕೊಂಡಾದ್ರು ಹೋಗ್ರಪ್ಪ, ರೈಟ್? ಬೆಂಡ್ ಮಾಡ್ಕೊಂಡು ಇನ್ನೇನ್ ಮಾಡೋದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ಇಲ್ಲ ಅಂದ್ರೆ ಇವತ್ತು ನೀವು ನೋಡಿ, ಜುಡಿಷಿಯರಲ್ಲೂ ಕೂಡ ಇವತ್ತು ಎಷ್ಟೋ ಜನ ಗಂಡು ಮಕ್ಕಳು ಸೂಸೈಡ್ ಇಂದ ಹಿಡಿದು ಮರ್ಡರ್ ಇಂದ ಆಗಿ ಹೆಣ್ಮಕ್ಳಿಗೆ ಜಾಸ್ತಿ ಫೆಸಿಲಿಟಿ ಕೊಟ್ಬಿಟ್ಟಿದ್ದೀರಪ್ಪ. ಅದರಲ್ಲಿ ರೂಲ್ಸ್ ಅಂಡ್ ಡಿವಿಯೇಷನ್ಗೆ, ಡೊಮೆಸ್ಟಿಕ್ ವೈಲೆನ್ಸ್ ಅಲ್ಲಿ ಹೆಣ್ಮಕ್ಳಿಗೆ ಜಾಸ್ತಿ ಕೊಟ್ಬಿಟ್ಟಿರೋದ್ರಿಂದ ನಮ್ಮ ಕೈಲಿ ಏನು ಮಾಡಕ್ಕಾಗ್ತಿಲ್ಲ ಅಂತ ಆಳೋ ಪರಿಸ್ಥಿತಿಗೂ ಬಂದು, ಇದರಲ್ಲಿ ಬೇರೆ ಡಿವೋರ್ಸ್ ರೇಟ್ ಇವತ್ತು 50% ಆಯ್ತು ಅಂದ್ರೆ ಏನ್ ಮಾಡೋಣ? 2 ಮದುವೆ ಆದ್ರೆ 1 ಮದುವೆ ಡಿವೋರ್ಸ್ಗೆ. ಅದಕ್ಕೆ ನಮ್ಗೆ ಯಾವ್ಯಾವ್ದು ರಾಮಾಯಣವನ್ನ, ಮಹಾಭಾರತವನ್ನ, ಎಸ್.ಎಲ್. ಭೈರಪ್ಪರು ವೈಜ್ಞಾನಿಕ ಅದನ್ನೆಲ್ಲ ನಾವ್ ಏನಕ್ಕೆ ತಂದಿಲ್ಲಿ ಕೊಡ್ತಿದೀವಿ ಅಂದ್ರೆ, ದೀಸ್ ಆರ್ ಆಲ್ ರಿಕ್ವೈರ್ಡ್ ಇನ್ ಶಾಸ್ತ್ರ ಅಂತೀನಿ. ಅದಿಲ್ಲ ಅಂದ್ರೆ ನಮಗೆ ಗೊತ್ತಾಗಲ್ಲ. ಕರೆಕ್ಟ್. ಸೊ ಅವಾಗ 1ನೇ ನಂಬರ್ ಸೂರ್ಯನನ್ನ ನೀವು 8ನೇ ನಂಬರ್ ಅಲ್ಲಿರೋರು ಮದುವೆ ಆಗಿದ್ರೆ, ಈ ನಾ ಕೊಡೆ ನೀ ಬಿಡೆ ಅಂದಂಗೆ, ಮೋದಿ ಕೊಡೆ ನಾ ಬಿಡೆ ರಾಹುಲ್ ಗಾಂಧಿ, ನಾ ಬಿಡೆ ರಾಹುಲ್ ಗಾಂಧಿ, ನಾ ಕೊಡೆ ಮೋದಿ, ನರೇಂದ್ರ ಮೋದಿ ನಾ ಕೊಡೆ, ರಾಹುಲ್ ಗಾಂಧಿ ನಾ ಬಿಡೆ. ಅಯ್ಯೋ, ಅದು ಪಾರ್ಲಿಮೆಂಟ್ ಅಲ್ಲಾದ್ರೆ ಪರವಾಗಿಲ್ಲಪ್ಪ, ಮನೆ ಒಳಗಾದ್ರೆ ಹೆಂಗಪ್ಪ ದಿನನಿತ್ಯ? ಅದು ಪಾರ್ಲಿಮೆಂಟ್ ಸೆಷನ್ ನಡೆದಾಗಲ್ಲ ಪ್ರಾಬ್ಲಮ್. ಅದು ಚಳಿಗಾಲ ಅಧಿವೇಶನ, ಮಳೆಗಾಲ ಅಧಿವೇಶನ, ಬೇಸಿಗೆ ಅಂತ ಹೋಗ್ಬಿಡ್ತದೆ. ಮನೆಯಲ್ಲೇ 3 ಹೊತ್ತು ನಡೀತಾ ಇದ್ರೆ ಅಲ್ವಾ, ಆಗ 1ಕ್ಕೆ 9 ಅಷ್ಟಕ್ಕಷ್ಟೇ, 1ಕ್ಕೆ 8ಕ್ಕೆ 1 ಆಗಲ್ಲ, ಅದಷ್ಟೇ. ಇನ್ನ 4ನೇ ನಂಬರ್ ಹೇಳಿದ್ವಿ. 4ನೇ ನಂಬರ್ ರಾಹುಗ್ರಹ. ರಾಹುಗ್ರಹದ ಬಗ್ಗೆ ನಾವು ಬಹಳ ಮಾತಾಡಿದ್ವಿ. ತಲೆ ಓಡಿಸೋದು. ಓಕೆ, ಆ ತಲೆ ಓಡಿಸೋದ್ರ ಮುಂದೆ 8ನೇ ನಂಬರ್ ಪರ್ಫೆಕ್ಷನ್ಸ್ ಕೆಲವೆಲ್ಲ ಇರ್ತದಲ್ಲ, ಒಂದ್ ಸ್ವಲ್ಪ ಏರ್ಪೇರ್ ಆಗುತ್ತೆ. ಓಕೆ, ಆಮೇಲೆ 8ನೇ ನಂಬರ್ಗೂ ಒಂದ್ ಸ್ವಲ್ಪ ಮಕ್ಕಳ ಭಾಗ್ಯದ ಕೊರತೆ ಇದೆ ಅಂತ ನಾವು ಹೇಳಿದ್ವಿ. 8ನೇ ನಂಬರ್ ಸ್ವಲ್ಪ ಅಂದ್ರೆ 5ನೇ ನಂಬರ್ ಅಷ್ಟು ಜಾಸ್ತಿ ಇಲ್ಲ, 7ನೇ ನಂಬರ್ ಅಷ್ಟು ಜಾಸ್ತಿ ಇಲ್ಲ, 8ನೇ ನಂಬರ್ಗೆ ಮಕ್ಕಳ ಕೊರತೆ ಇದೆ. ಓಕೆ, 4ನೇ ನಂಬರ್ಗೂ ಮಕ್ಕಳ ಕೊರತೆ ಹೇಳಿದೀವಿ ನಾವು. ಹಾವು ಮೊಟ್ಟೆ ಇಡುತ್ತೆ, ಕೆಲವು ಮೊಟ್ಟೆ ಎಲ್ಲ ನುಂಗೆ ಬಿಡುತ್ತದು ಅಂತ, ತಾನಿಟ್ಟಿರೋ ಮೊಟ್ಟೆ ತಾನು ನುಂಗ್ಬಿಡುತ್ತೆ ಅಂತ. ಅದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಹು ಮುಂದೆ ಕೆಲವು ಗ್ರಹಗಳಿದ್ದು, ರಾಹು ಮತ್ತೆ ಕೇತು ಮುಂದೆ ಗ್ರಹಗಳಿದ್ಬಿಟ್ರೆ ಎಲ್ಲಾ ಗ್ರಹಗಳದ್ದು ಪವರ್ ಅದು ನುಂಗ್ಬಿಡುತ್ತೆ, ಕಾಳಸರ್ಪ ದೋಷ ಹಾಗೆ ಅಂತ ಕೆಲವು ಉಲ್ಲೇಖಗಳು ಬರ್ತದೆ. ಈ ಮೊಟ್ಟೆ ನುಂಗೋ ಕಾನ್ಸೆಪ್ಟ್ ನೋಡ್ಬಿಟ್ಟೆ ಹೇಳಿರೋದು ಅದನ್ನ. ಗ್ರಹಗಳನ್ನು ನುಂಗ್ಕೊಂಡು ಹೋಗ್ಬಿಟ್ರೆ ಆ ಗ್ರಹಗಳ ಕ್ವಾಲಿಟಿ ನೀನು ಕೊಡಲ್ಲ, ನೀನ್ ಜೀವನದಲ್ಲಿ ಮೇಲ್ ಬರ್ಬೇಕಂದ್ರೆ ಕಷ್ಟ ಪಡ್ತೀಯಪ್ಪ, ನೀನ್ ಜಾತಕ ಹಂಗೆ ಅಂತ ಹೇಳ್ತಿದ್ರು ಒಂದು ಕಾಲದಲ್ಲಿ. ಬಟ್ ಅದೆಲ್ಲ ಒಂದ್ ಲೆವೆಲ್ಗೆ ಬಂದಾಗ ಈ ಕಾನ್ಸೆಪ್ಟ್ ಇಟ್ಟೆ ಹೇಳಿದವರು. ಹಾವು ಮೊಟ್ಟೆ ಇಡುತ್ತೆ, ಮೊಟ್ಟೆನೆಲ್ಲ ಪಟ್ ಅಂತ ತಿನ್ಬಿಡುತ್ತೆ, ಅದು ಆ ಕಾನ್ಸೆಪ್ಟ್ ಅಲ್ಲಿ. ಆಗ 4ನೇ ನಂಬರ್ ಅವರು ತುಂಬಾ ಮುಖ್ಯ ಅಲ್ವೇನಪ್ಪ, ಮಕ್ಕಳು ಬೇಕಲ್ವಾ ಯಾರಿಗೆ ಆಗ್ಲಿ ಮದುವೆ ಆದ್ಮೇಲೆ, ಅದರಿಂದ ಅದನ್ನ ಅವಾಯ್ಡ್ ಮಾಡೋದಕ್ಕೆ 4ನೇ ನಂಬರ್ನ ಬೇಡ. ಇನ್ನು 9ನೇ ನಂಬರ್ ಬಗ್ಗೆ ನಾನು ಹೇಳದೇ ಬೇಕಾಗಿಲ್ಲ, ಎಲ್ಲರೂ ತಿಳ್ಕೊಂಡ್ಬಿಟ್ಟಿದ್ದೀರಾ ಅಲ್ವಾ. 9ನೇ ನಂಬರ್ ಬಗ್ಗೆ ಆ ಸ್ಟ್ರಿಕ್ಟ್ನೆಸ್, ಆ ಕಡ್ಡಿ ಮುರಿದಂಗೆ ಮಾತಾಡೋದು. ಆಮೇಲೆ ಕಾಮನ್ ಆಗಿ ಶನಿಯನ್ನ ಕೋಲ್ಡ್ ಪ್ಲಾನೆಟ್ ಅಂತ ಕರೀತಾರೆ, ಐಸ್ ಬಾಲ್ ಅಂತಾನೆ ಕರೀತಾರೆ, ಕೋಲ್ಡ್ ಆಗಿರುತ್ತದು. ನಾವು ಮಾರ್ಸ್ನ ಏನ್ ಹೇಳ್ತೀವಿ, ಬೆಂಕಿ ಅಂತೀವಿ.
ಅಲ್ವಾ? ಈ ಕೋಲ್ಡ್ ಬಾಡಿ, ಐಸ್ ಬಂದು ಬೆಂಕಿ ಹತ್ರ ಬಂದ್ರೆ ಏನಾಗುತ್ತೆ? ಕರಗೋಗುತ್ತೆ. ಶಾಖದ ಹತ್ರ ಬಂದ್ರೆ ಒಂದೇ ನಂಬರ್ ಅದೇ ತಾನೆ ಶಾಖ. ಹೌದು. ಒಂದೇ ನಂಬರ್ ಸೂರ್ಯ ಅಂದ್ರೆ ಶಾಖ ತಾನೆ. ಹೌದು ಹೌದು. ಬೆಂಕಿ ಉಂಡೆ ತಾನೆ. ಮಾರ್ಸ್ ಕೂಡ ಬೆಂಕಿ ತಾನೆ. ಹೌದು. ಆಗ ಒಂದೇ ನಂಬರ್, ಆ ಬೆಂಕಿಯ ತತ್ವ ಒಂದೇ ಸಾಕು ನಮ್ಗೆ. 8ನೇ ನಂಬರ್ ಅನ್ನೋ ಕೋಲ್ಡ್ ಪ್ಲಾನೆಟ್ಗೆ ನಾನೊಂದು ಐಸ್ ಬಾಲ್ ಅಂದ್ರೆ ನಾನು ಫ್ರೀಸಲ್ಲಿ ಇದ್ರೇನೆ ನಾನು ಐಸ್ ಕ್ರೀಮ್ ಆಗಿರ್ತೀನಿ. ನಿಜನಾ? ಫ್ರೀಸಿಂಗ್ ಅನ್ನೋ ಟಿಪ್ಪಲ್ಲಿ ಇರೋವಾಗ್ಲೇ ಐ ವಿಲ್ ರಿಮೇನ್ ಆಸ್ ಎನ್ ಐಸ್ ಕ್ರೀಮ್, ಐ ವಿಲ್ ರಿಮೇನ್ ಆಸ್ ಎ ಕೋಲ್ಡ್ ಇರ್ತೀನಿ ಅಲ್ವಾ? ಅಲ್ಲಿ ದಿಢೀರಂತ ಒಂದು ಡೋರ್ ಓಪನ್ ಮಾಡ್ಬಿಟ್ರೆ ಸಾಕು, ನಾನು ನೀರಾಗಿ ಹೋಗ್ಬಿಡ್ತೀನಿ, ನನ್ನ ಅಸ್ತಿತ್ವನೇ ಕಳ್ಕೊಂಡ್ಬಿಡ್ತೀನಿ. ಆಗ 8ನೇ ನಂಬರ್ ಐಸು ಶಾಖ ಅಂತ ತಗ್ಲಿದ ತಕ್ಷಣ ತನ್ನ ಅಸ್ತಿತ್ವ ಕಳ್ಕೊಳ್ಳುತ್ತೆ ಅನ್ನೋದ್ರಿಂದ 8ನೇ ನಂಬರ್ 1ನೇ ನಂಬರ್ ಜೊತೆ ಹೋಗಕ್ಕಾಗಲ್ಲ, 9ನೇ ನಂಬರ್ ಜೊತೆ ಹೋಗಕ್ಕಾಗಲ್ಲ. 4ನೇ ನಂಬರ್ಗೆ ನಾವು ಹೇಳಿರೋದು ಮಕ್ಕಳ ಭಾಗ್ಯದ ವಿಷಯ. ಇನ್ನು ನೆಕ್ಸ್ಟ್ 2ನೇ ನಂಬರು. 2ನೇ ನಂಬರ್ ಈಸಿ ಗೋಯಿಂಗ್ ಅಂತ ಹೇಳಿದೀವಿ. ನಿಜ ತಾನೆ? 2ನೇ ನಂಬರ್ ಏನೇನೋ ಅಡ್ಜಸ್ಟ್ ಮಾಡ್ಕೊಂಡು ನಡೆಯುತ್ತೆ ಅಂತ. 8ನೇ ನಂಬರ್ನು ಅಡ್ಜಸ್ಟ್ ಮಾಡ್ಕೊಂಡು ನಡಿಬೋದು ಅವರು. ಬಟ್ 2ನೇ ನಂಬರ್ ಕೋಲ್ಡ್ ಪ್ಲಾನೆಟ್, ಚಂದ್ರ ಅಲ್ವಾ? ಚಂದ್ರ ಅಂದ್ರೆ ಕೋಲ್ಡ್ ಅಲ್ವಾ? ಕೋಲ್ಡ್. ಸೊ ಅವರು ಕೋಲ್ಡ್, ಇವರು ಕೋಲ್ಡ್, ಇಬ್ರು ಕೋಲ್ಡ್ ಇದ್ದಾಗ ಕೆಲವು ರೀತಿ ಪ್ರಾಬ್ಲಮ್ಗಳು ಬರ್ಬೋದು. ಇದು ರಿಪ್ರೊಡಕ್ಷನ್ಗೂ ನಾನು ಹೇಳ್ತೀನಿ. ಆದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ 8ನೇ ನಂಬರ್ ನೋಡಿದಾಗ ಅವ್ರ ಪರ್ಫೆಕ್ಷನ್ ಮುಂದೆ ಇವ್ರ ಈಸಿ ಗೋಯಿಂಗ್ನೆಸ್ ನಿಲ್ಲದೇ ಇಲ್ಲ. ಇವ್ರ ಈಸಿ ಗೋಯಿಂಗ್, ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಡಿ. ಚಂದ್ರನ್ ತರ ನಾನು ಫುಲ್ ಮೂನ್ ಆಗಿದ್ರು ನನಗೆ ಖುಷಿನೇ, ಕಾಣಿಸ್ದೇ ಹೋದ್ರು ಖುಷಿನೇ, 2 ಲೈನ್ ಇದ್ರು ಖುಷಿನೇ ಅಂತ ಚಂದ್ರ ಬಂದ್ಬಿಟ್ಟು ಹಿಂಗ್ ಎಲ್ಲೆಲ್ಲೋ ಹೋಗ್ಬಿಡ್ತಾನೆ ಅಲ್ವಾ? ಆದ್ರೆ ಇವರು ಹಿಂಗೇ ಇರ್ಬೇಕು ಅಂದಾಗ ಕಷ್ಟ. ಗಾಟ್ ಇಟ್. ಸೊ ಆಗ 2ನೇ ನಂಬರ್ ಅವ್ರಿಗೆ ಆಗಲ್ಲ. ಇನ್ನ 3ನೇ ನಂಬರ್ ಅಂದ್ರೆ ಅವರು ಪಿನ್ ಟು ಪಿನ್ ಲೆಕ್ಕ ಕೇಳೋರಲ್ಲಪ್ಪ, ಅಕೌಂಟಬಿಲಿಟಿ. ಇವಾಗ ಕೆಲವು ವಿಷಯದಲ್ಲೆಲ್ಲ ಬಿಟ್ರೆ ಓಕೆ, 100 ರೂಪಾಯಿ ತಗೊಂಡಾದ್ರೆ ಏನ್ 75 ಪೈಸೆ ವಾಪಸ್ ಕೊಟ್ಟಿಲ್ಲ ಅನ್ನೋ ತರ ಎಲ್ಲ ಕೇಳ್ಬಿಟ್ರೆ ಗಂಡ ಹೆಂಡತಿಗೆ ಒಂದು ಇರಿಟೇಷನ್ ಆಗ್ಬಿಡುತ್ತೆ. ಯಾವ ಸೀಮೆ ಗಂಡ ಕಣ, ಏನೋ ಕೊಟ್ಟ, ನಾನು ಅಲ್ಲಿ ಹೋದೆ ಏನೋ ಕೊಟ್ಟೆ, ನೀನ್ ಯಾಕೆ ನಿಮ್ಮ ತಮ್ಮನಿಗೆ ಏನೋ ತಕೊಟ್ಬಿಟ್ಟಿದ್ಯಾ, ನಿಮ್ಮಮ್ಮನಿಗೇನೋ ಮಾಡ್ಬಿಟ್ಟಿದ್ಯಾ ಅಂತ ಗಂಡ ಎಲ್ಲ ಏನೇನೋ ಕೇಳ್ತಾ ಇದ್ದೇನೆ ಕ್ವಶನ್. ಅಂದ್ರೆ ಇದೇನೋ ಸರಿ ಇಲ್ಲಪ್ಪ, ಒಳ್ಳೆಯವ್ರೆ, ಆದ್ರೆ ನನ್ನ ಯಜಮಾನ್ರು ಒಳ್ಳೆಯವ್ರೆ, ನನ್ನ ಹೆಂಡತಿನೂ ಒಳ್ಳೆಯವಳೆ, ಏನೇನೋ ಕೇಳ್ತೀನಿ ಲೆಕ್ಕ, ಆಗಲ್ಲಪ್ಪ ಅನ್ನೋ ತರ ಬರುತ್ತಲ್ಲ, ಅದು 3ನೇ ನಂಬರ್ಗೆ 8ನೇ ನಂಬರ್ ಜೊತೆ ಚಾನ್ಸಸ್ ಇದೆ. ಓಕೆ. ಇನ್ನು 7ನೇ ನಂಬರ್ ಅವ್ರದ್ದು ನಾವ್ ಹೇಳಿದೀವಿ, ಒಬ್ಬ ಅವರು ಡಿವಿಯೇಷನ್ಸು, ಅವರು ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡೋದು, ಅದೆಲ್ಲ 8ನೇ ನಂಬರ್ ಪರ್ಫೆಕ್ಷನ್ ಮುಂದೆ ನಡೆಯಲ್ಲ. ಅದು ಮಾಡಕ್ ಹೋದ್ರೆ ಸಿಕ್ಕಾಕೊಳ್ತಾರೆ. ಅದರಿಂದ 8, 7. ಆಮೇಲೆ 7ನೇ ನಂಬರ್ಗೆ ಮಕ್ಕಳ ಭಾಗ್ಯದ ಕೊರತೆನೂ ಹೇಳಿದ್ವಿ. ಕರೆಕ್ಟ್. 7ನೇ ನಂಬರ್ಗೆ ಮಕ್ಕಳ ಭಾಗ್ಯದ ಕೊರತೆ ಇದೆ, ಮಕ್ಕಳಾಗೋದು ಕಮ್ಮಿ ಬಹಳ ಜನಕ್ಕೆ. 8ನೇ ನಂಬರ್ಗೂ ಅದು ಸ್ವಲ್ಪ ಇದೆ. ಹಾಗಿರುವಾಗ ಸ್ವಲ್ಪ ಮಕ್ಕಳ ಭಾಗ್ಯದ ಕೊರತೆ ಇರ್ತಕ್ಕಂಥ ನಾನು ಸ್ವಲ್ಪ ಜಾಸ್ತಿ ಮಕ್ಕಳ ಭಾಗ್ಯದ ಕೊರತೆ ಇರ್ತಕ್ಕಂಥ 7ನೇ ನಂಬರ್ಗೆ ಏನಕ್ಕೆ ಹೋಗ್ಬೇಕು? ಕರೆಕ್ಟ್. ಬೇಕಾಗಿಲ್ಲ. ಆತರ 8, 17, 26ನೇ ತಾರೀಕು ಕೊಟ್ಟಿರೋರ ಪರ್ಫೆಕ್ಷನ್ಗೆ ಈ ತರ ಕಾಂಬಿನೇಷನ್ ನಾವು ತಗೊಂಡೋದಾಗ ಚೆನ್ನಾಗಿರುತ್ತೆ. ಇವಾಗ 8ನೇ ನಂಬರು ಅವ್ರನ್ನ ಇವತ್ತು 9ನೇ ನಂಬರ್ ಸೋನಿಯಾ ಗಾಂಧಿನೂ ಯಾವಾಗ್ಲೂ ಅಪೋಸಿಟ್ ಅಲ್ಲ. ಡೇ 1 ಇಂದ ಇವಾಗ ರಾಹುಲ್ ಗಾಂಧಿ, ನರೇಂದ್ರ ಮೋದಿ ಒಂದು ಪಾರ್ಲಿಮೆಂಟ್ ಅಲ್ಲಿ ಬಂದು 1ನೇ ನಂಬರು 8ನೇ ನಂಬರು ನಾ ಕೊಡೆ ನೀ ಬಿಡೆ. ಯಾವಾಗ 9ನೇ ನಂಬರು ಸೋನಿಯಾ ಗಾಂಧಿ, 2ನೇ ನಂಬರ್ಗೂ 9ನೇ ನಂಬರ್ಗೂ ಆಗಲ್ಲ ಅಂತ ಹೇಳಿದ್ವಿ ನಾವು. 2ನೇ ನಂಬರ್ ರಾಜೀವ್ ಗಾಂಧಿ ತೀರೋಗಿದ ತಕ್ಷಣ ತಾನೇ 9ನೇ ನಂಬರ್ನ ಪ್ರೈಮ್ ಮಿನಿಸ್ಟರ್ ಮಾಡ್ಬೇಕು ಅಂತ ಹೊರಟಿದ್ದು. ಹೌದು. ಆಗ 2ನೇ ನಂಬರ್ ರಾಜೀವ್ ಗಾಂಧಿನ ನಾನು 9ನೇ ನಂಬರ್ ಆಗಿರ್ತಕ್ಕಂಥ ಸೋನಿಯಾ ಗಾಂಧಿ ಮದುವೆ ಆದಾಗ, ಆಪೋಸಿಟ್ ಮದುವೆ, ಹೆಂಗೋ ಇಬ್ರು ಮಕ್ಳು ಹುಟ್ಬಿಟ್ರು. ಅದ್ರಲ್ಲಿ ನೋಡಿ ನಾನು ಹೇಳಿದ್ನಲ್ಲ, ಬ್ರೀಡಲ್ ಪ್ರಾಬ್ಲಮ್ ಆಗುತ್ತೆ ಅಂತೀನಿ ಆಪೋಸಿಟ್ ನಂಬರ್ ಇದ್ದಾಗ. ಪ್ರಿಯಾಂಕಾ ಗಾಂಧಿ ಒಂದ್ ಲೆವೆಲ್ ಪರವಾಗಿಲ್ಲ ಅಂತ ಒಪ್ಕೊಂತಾರೆ ಕೆಲವರು ಏನಾದ್ರು ಮಾತಾಡಕತ್ತೆ ಅಂದಾಗ. ರಾಹುಲ್ ಗಾಂಧಿನ ಯಾವ ಲೆವೆಲ್ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತು. ಆಗ 2 ಅನ್ನೋದು ರಾಜೀವ್ ಗಾಂಧಿ, 9 ಅನ್ನೋ ಸೋನಿಯಾ ಗಾಂಧಿ ಮದುವೆ ಆದ್ರೆ ಅಲ್ಲಿಂದ ಬರೋ ಔಟ್ಪುಟ್ ಏನೋ ಒಳ್ಳೆ ಔಟ್ಪುಟ್ ಬಂದಿಲ್ಲ. ಆದ್ರೆ ಇಂದಿರಾ ಗಾಂಧಿ, ಆಮೇಲೆ ಯಾರು ಫಿರೋಜ್ ಗಾಂಡೆ ಅವ್ರದ್ದು, ಆಮೇಲೆ ಗಾಂಧಿ ಪಾರ್ಸಿ ಅವರು. ಕರೆಕ್ಟ್. ಇಷ್ಟಕ್ಕೂ ಇವರು ಹಿಂದೂ, ಗಾಂಧಿ, ಇಂದಿರಾ ಗಾಂಧಿ ಅವರು ಪಾರ್ಸಿ. ಧರ್ಮನೇ ಬೇರೆ ಇದ್ರು ಅವರಿಬ್ಬರಿಗೆ ಒಂದು ರಾಜೀವ್ ಗಾಂಧಿ ಆದ್ರೂ ಹುಟ್ಟಿದ್ರ ಒಂದ್ ಲೆವೆಲ್ಗೆ ಪ್ರೈಮ್ ಮಿನಿಸ್ಟರ್ ಆಗೋ ಕ್ಯಾಂಡಿಡೇಟ್ ಆಗಿ. ಆದ್ರೆ 9ನೇ ನಂಬರ್ ಸೋನಿಯಾ ಗಾಂಧಿ, 2ನೇ ನಂಬರ್ ರಾಜೀವ್ ಗಾಂಧಿ ಆಪೋಸಿಟ್ ನಂಬರ್ ಇರೋದ್ರಿಂದ ಔಟ್ಪುಟ್ ರಾಹುಲ್ ಗಾಂಧಿ ಅಷ್ಟು ಬ್ರೈನಿಯಾಗಿ ಬಂದ್ರ ಕಂಪೇರಿಟಿವ್ಲಿ ಇಲ್ಲ, ಪ್ರಿಯಾಂಕಾ ಗಾಂಧಿ ಇದಾರೆ ಅಷ್ಟೇ. ಅದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ, ಆಪೋಸಿಟ್ ನಂಬರ್ ಅಲ್ಲಿ ನೀವು ಮದುವೆ ಮಾಡ್ಕೊಂಡ್ರೆ ಗಂಡು ಮಕ್ಕಳು
ಕಂಪ್ಯಾರಿಟಿವ್ಲಿ ಹೆಣ್ಣು ಮಕ್ಕಳಿಗಿಂತ ಆಲ್ ಆಸ್ಪೆಕ್ಟ್ಸ್, ಬುದ್ಧಿ, ಚಿಂತನೆ ಎಲ್ಲದರಲ್ಲಿ ಕಮ್ಮಿ ಆಗ್ಬಿಡ್ತಾರೆ. ಓಕೆ. ಅಂದ್ರೆ ಇನ್ನೂ ಸ್ವಲ್ಪ ಹೆಚ್ಚಾಗಿ ಏನಾದ್ರು ಹೋಯ್ತು ಅಂದ್ರೆ ಬುದ್ಧಿಮಾಂದ್ಯ ಮಕ್ಕಳು ಆಗ್ಬಿಡ್ಬೋದು, ಫಿಸಿಕಲಿ, ಮೆಂಟಲಿ, ವಿಜುವಲಿ ಚಾಲೆಂಜ್ಡ್ ಹುಟ್ಬಿಡ್ಬೋದು. ಕರೆಕ್ಟ್. ನಿಜ ಹೇಳ್ತೀನಿ, ಫಿಸಿಕಲಿ ಮೆಂಟಲಿ ಚಾಲೆಂಜ್ ಹುಟ್ಟೋದು ಅದೊಂದು ದೊಡ್ಡ ದುರಂತ. ಆದ್ರೆ ನಾವಿರೋವಾಗ್ಲೇನೆ ನಮ್ಮ ಮಕ್ಕಳು ಬಂದು ಮೊಮ್ಮಕ್ಕಳು ಬಂದು ಏನೇನೋ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದು ಇನ್ನೊಂಥರ ದುರಂತ. ಹುಲಿಗೆ ಹೂನೆ ಹುಟ್ಟದಂಗೆನೆ. ಅದಕ್ಕೇನೆ ಈ ಆಪೋಸಿಟ್ ಕಾಂಬಿನೇಷನ್ ಅಲ್ಲಿ ಇದಾಗಲ್ಲ ಅಂತ ಹೇಳಿದೆ. ಓಕೆ. ಆಗ 9ನೇ ನಂಬರ್ ಅಲ್ಲಿ ಹುಟ್ಟರೋರು ಪ್ರೈಮ್ ಮಿನಿಸ್ಟರ್ ಆಗೋದಕ್ಕೆ ಬಂದಾಗ ಅವತ್ತಿನ ಟೈಮಿಂದ ಅಪೋಸ್ ಮಾಡ್ಕೊಂಡ್ ಬಂದಿದ್ದು ನರೇಂದ್ರ ಮೋದಿ. ರೈಟ್. ಅವರು 4ನೇ ನಂಬರ್ ಅಲ್ಲಿ ಹುಟ್ಟರು ಅಮಿತ್ ಶಾ, ಇವರೆಲ್ಲರೂ ಅವತ್ತಿಂದನೇ ಅಪೋಸ್ ಮಾಡ್ಕೊಂಡು ಬಂದ್ಬಿಟ್ರು. ರೈಟ್. ಆಮೇಲೆ ಈ 8ನೇ ನಂಬರ್ ಅಂದಿದ ತಕ್ಷಣನೇ ಅಲ್ಲೊಂದು ನಿಸ್ವಾರ್ಥ ಸೇವೆ ಕೂಡ ಇರ್ತದೆ. 8ನೇ ನಂಬರ್ ನಾವು ಆಂಜನೇಯನ್ ಹೋಲಿಸ್ತೀವಿ. ಆಂಜನೇಯ ಅಷ್ಟೊಂದು ಫಿಸಿಕಲಿ ಫಿಟ್, ಅಸಾಧ್ಯ ಸಾಧಕ ಸ್ವಾಮಿ. ಯಾವ್ದು ಅಸಾಧ್ಯ, ಇಂಪಾಸಿಬಲ್ ಈಸ್ ಫೌಂಡ್ ಇನ್ ದ ಡಿಕ್ಷನರಿ ಆಫ್ ಫೂಲ್ಸ್ ಅಂತ ಯಾರೋ ಹೇಳಿದ್ದಲ್ಲ, ಆಂಜನೇಯನೇ ಹೇಳಿರೋದು. ಆಂಜನೇಯನ್ ಸೇಯಿಂಗ್ನೇ ನಾವು ನೆಪೋಲಿಯನ್ ಸೇಯಿಂಗ್ ಮಾಡ್ಬಿಟ್ಟಿದೀವಿ. ಓಕೆ. ನೆಪೋಲಿಯನ್ ಬೋನಪಾರ್ಟ, ಇಫ್ ಐ ಆಮ್ ನಾಟ್ ರಾಂಗ್, ಅವನೇ ಹೇಳಿರೋದು. ಇಂಪಾಸಿಬಲ್ ಇಸ್ ಫೌಂಡ್ ಇನ್ ದ ಡಿಕ್ಷನರಿ ಆಫ್ ಫೂಲ್ಸ್. ಇಂಪಾಸಿಬಲ್ ಇಸ್ ದ ವರ್ಡ್ ಫೌಂಡ್ ಇನ್ ದ ಡಿಕ್ಷನರಿ ಆಫ್ ಫೂಲ್ಸ್. ನೆಪೋಲಿಯನ್ ಬೋನಪಾರ್ಟ್, ಇಫ್ ಐ ಆಮ್ ನಾಟ್ ರಾಂಗ್. ವೆಸ್ಟರ್ನ್ ಇಂದ ಹೇಳ್ಕೊಂಡ್ ಬಂದಿದ್ದಕ್ಕೆ ನಾವು ಯಾವತ್ತು ಕೆಲವರೆಲ್ಲ ಮೋಟಿವೇಟ್ ಮಾಡಕ್ಕೆ ಇದನ್ನ ಹೇಳ್ತಾ ಇರ್ತೀವಿ, ಇಂಪಾಸಿಬಲ್ ಇಸ್ ಫೌಂಡ್ ಇನ್ ದ ಡಿಕ್ಷನರಿ ಆಫ್ ಫೂಲ್ಸ್, ಹಾಗೆ ಹೀಗೆ ಅಂತ. ಓಕೆ. ಆದ್ರೆ ಅದಕ್ಕೆ ಆಂಜನೇಯ ಸ್ವಾಮಿಗೆ ಏನ್ ಹೆಸರು? ಅಸಾಧ್ಯ ಸಾಧಕ ಸ್ವಾಮಿ. ಅಸಾಧ್ಯವನ್ನ ಸಾಧಕ ಮಾಡಿ ತೋರಿಸ್ತಕ್ಕಂಥ ಏಕೈಕ ವ್ಯಕ್ತಿ ಚಿರಂಜೀವಿ ಆಂಜನೇಯ. ಆ ಆಂಜನೇಯನ್ನೇ ನಾವು ಹೋಲಿಸ್ತೀವಿ 8ನೇ ನಂಬರ್ ಅಲ್ಲಿ ಹುಟ್ಟರೋರಿಗೆ, ಅವ್ರ ಫಿಸಿಕಲ್ ಫಿಟ್ನೆಸ್. ಆಮೇಲೆ 8ನೇ ತಾರೀಕು ಹುಟ್ಟರೋರು ಯಾವಾಗ್ಲೂ ಆಕಾಶದಲ್ಲೇ ಇರ್ತಾರೆ ಅಂದೆ. ನರೇಂದ್ರ ಮೋದಿ ಅವ್ರನ್ನ ಉದಾಹರಣೆ ಕೊಟ್ಟೆ. ಫ್ಲೈಟಲ್ಲಿ ಯಾವುದೇ ಆಗಲಿ ಈ ಪ್ರಪಂಚದಲ್ಲಿ ಒಂದು ಪ್ರೈಮ್ ಮಿನಿಸ್ಟರ್ ಫ್ಲೈಟಲ್ಲೇ ನಿದ್ದೆ ಮಾಡಿ ಫ್ಲೈಟಲ್ಲೇ ಊಟ ಮಾಡೋದು ಜಾಸ್ತಿ ಯಾರಾದ್ರೂ ಇದ್ರೆ ಇವರೊಬ್ರು ಇರ್ಬೋದು. ಆಮೇಲೆ ರೈಟ್, ಅಲ್ಲೇ ಸ್ನಾನ ಮಾಡಿ ಅಲ್ಲೇ ಡ್ರೆಸ್ ಹಾಕೊಂಡು, ಹೌದು ಅಲ್ವಾ? ಆನ್ ಏರ್ ಆಂಜನೇಯ ಏನೇನ್ ಮಾಡ್ತಿದ್ದ? ಅವನಿಗೆ ಅಲ್ಲೇ ಸ್ನಾನ, ಅಲ್ಲೇ ತಿನ್ನು, ಅಲ್ಲೇ ಓಡಾಡು. ಆತರ 8ನೇ ನಂಬರ್ಗೆ ನಾವು ಅದನ್ನ ಹೋಲಿಸಿದೀವಲ್ಲ, ಅದನ್ನು ಹೋಲಿಸಿದಾಗ ಆ ಥರ ಕ್ವಾಲಿಟಿ ಇರ್ತಕ್ಕಂಥವ್ರು. ಆಮೇಲೆ ರಾಮನ ದಾಸ ಅಂತ ಅಷ್ಟೊಂದು ಅಸಾಧ್ಯ ಸಾಧಕ ಸ್ವಾಮಿ, ದಾಸತ್ವದ ಗುಣಗಳಿದೆಯಲ್ಲ, ಡೌನ್ ಟು ಅರ್ತ್. ಆ ಡೌನ್ ಟು ಅರ್ತ್ ನಮ್ಗೆ 1ನೇ ನಂಬರ್ ಬರುತ್ತಾ? ಬೇಡ ಅಂತೀವಿ. ಅದಕ್ಕೋಸ್ಕರನೇ ಬೇಡ ಅಂತೀವಿ, ಅದಕ್ಕೆ ಅಪೋಸ್ ಮಾಡ್ತೀವಿ. 9ನೇ ನಂಬರ್ ಬೋಲ್ಡ್ ಬರುತ್ತಾ? ಅದು ನಾನೊಬ್ಬ ಸೇನಾಧಿಪತಿ ಅಂದ್ರೆ ಏನು ಅಸಾಧ್ಯ ಸಾಧಕ ಸ್ವಾಮಿ ಆಂಜನೇಯನ ಒಂದು ಕ್ವಾಲಿಟಿಯಲ್ಲಿ ಇರ್ತಕ್ಕಂಥ 8ನೇ ನಂಬರ್ ಅವ್ರಿಗೆ ಈ 1ನೇ ನಂಬರ್ನ ಗಂಟಾಕ್ಬಿಟ್ರೆ, 9ನೇ ನಂಬರ್ನ ಗಂಟಾಕ್ಬಿಟ್ರೆ ಮುಗೀತು ಕತೆ. ಕರೆಕ್ಟ್, ಮುಗೀತು ಕತೆ. ಅದರಿಂದ ನಾವೇನ್ ಹೇಳ್ತೀವಿ, ಬೇಡ, ಅಲ್ಲಿಗೆ ನಿಲ್ಸ್ಕೊಳ್ಳೋಣ ಅಂತ. ಅದಕ್ಕೆ ಈ ಇಬ್ಬರ ಉದಾಹರಣೆ ಕೊಟ್ಟೆ. ಇನ್ನ 8ನೇ ನಂಬರ್ಗೆ 2ನೇ ನಂಬರು, ಆಮೇಲೆ ಇದು ನ್ಯೂಟ್ರಲ್ ಬರ್ತದೆ ಅಂತ ಹೇಳಿದ್ರೆ ಅವ್ರ ಅಪೋಸಿಟ್ಗೆ ಯಾವ್ದು ಎಕ್ಸಾಂಪಲ್ಸ್ ಇದೆ ತಲೆಗೆ ಬರ್ಬೇಕಷ್ಟೇ. 2 ಆಗ್ಲಿ, ಆಮೇಲೆ 3 ಆಗ್ಲಿ, 7 ಆಗ್ಲಿ, ಆಮೇಲೆ ಇನ್ನೊಂದು 3, ಆಮೇಲೆ 8ಕ್ಕೆ ಇನ್ನೊಂದು ಹೇಳ್ಬಿಡ್ತೀನಿ. ರಜನಿಕಾಂತ್ 3ನೇ ನಂಬರ್ ಅಲ್ವಾ? ನರೇಂದ್ರ ಮೋದಿ ಅವರು ಅವ್ರು ಪಾರ್ಟಿ ಸ್ಟಾರ್ಟ್ ಮಾಡ್ತೀನಿ ಅಂದ್ರು. ಯಾರೋ ರಜನಿಕಾಂತ್ ಪಾರ್ಟಿ ಸ್ಟಾರ್ಟ್ ಮಾಡ್ತೀನಿ ಅಂದಿದ ತಕ್ಷಣ ತಮಿಳ್ನಾಡಿನ ಇದುವರೆಗೂ ಆಳಿದವರೆಲ್ಲ ಹೊರಗಡೆಯಿಂದ ಬಂದವ್ರೆ. MG ರಾಮಚಂದ್ರನ್, ಜಯಲಲಿತಾ, ಕರುಣಾನಿಧಿ ಕೂಡ ಹೊರಗಡೆಯಿಂದ ಬಂದದ್ ಲೆಕ್ಕ. ಅವ್ರು ತೆಲುಗು, ಅವ್ರ ಭಾಷೆಯಲ್ಲಿ ಬೇರೆ, ಬೇರೆ ಭಾಷೆಯವರು ಆಳಿದ್ದಾರೆ, ಬೇರೆ ಕಡೆಯಿಂದ ಬಂದವರು, ಬೇರೆ ಪ್ರಾಂತ್ಯದಿಂದ ಬಂದವರು. ಕೇರಳ ಬೇಸು MGR, ಕನ್ನಡ ಬೇಸು ಜಯಲಲಿತಾ ಅವರು, ಆಮೇಲೆ ತೆಲುಗು ಬೇಸು ಕರುಣಾನಿಧಿ. ಇವಾಗ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ, ನಮ್ಮ ತಮಿಳ್ನಾಡಿನ ಆಳ್ತಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲರೂ ಹೊರಗಿನವ್ರು ಆಗ್ಬಿಟ್ರಲ್ಲ. ಇವಾಗ ಯಾರೇ ಆಗ್ಲಿ ಇಲ್ಲಿ ತಮಿಳು ಭಾಷೆ ಮಾತಾಡೋವನೇ ಇಲ್ಲಿ ಆಳ್ಬೇಕು ನಮ್ಮನ್ನ. ಆಮೇಲೆ ತಮಿಳ್ನಾಗ ಹುಟ್ಟಿರ್ಬೇಕು, ತಮಿಳ್ನಾಗ ಹುಟ್ಟಿರ್ಬೇಕು. ತಮಿಳು ಭಾಷೆ, ತಮಿಳು ಭಾಷೆಗನಾಗ ಮಾತೃಭಾಷೆ ತಮಿಳ್ನಾಡಲ್ಲಿ ನೇಟಿವ್ ತಮಿಳ್ ಅಂದ್ರೆ ಮಾತಾಡೋದು ತಮಿಳ್, ಮಾತೃಭಾಷೆ ತಮಿಳಾಗಿರ್ಬೇಕು, ಹುಟ್ಟಿರೋದು ತಮಿಳಿನವನೇ ಇರಬೇಕು, ಅವನೇ ಆಳ್ಬೇಕು ಅನ್ನೋ ಲೆವೆಲ್ಗೆ ಇವತ್ತು ಬಂದ್ಬಿಡ್ತಲ್ಲ. ದ್ರಾವಿಡ ಅನ್ನೋದೆಲ್ಲ ನಾವು ಬಿಟ್ಟು ಇವಾಗ ಬರ್ಬೇಕು ಅಂತ. ಏನಾಯ್ತು, ಅವ್ರು ಪಾರ್ಟಿ ಸ್ಟಾರ್ಟ್ ಮಾಡಿದ್ರು. ರಜನಿಕಾಂತ್ಗೆ ಇವರು ಮರಾಠ ಬೇಸ್ ಅಲ್ವಾ, ಇರ್ಬೋದು, ಬಂದಿರೋದು ಕರ್ನಾಟಕದಿಂದ, ಮಾತೃಭಾಷೆ ನೋಡಿದ್ರೆ ಮರಾಠಿ. ಆಗ ಇವ್ರು ಆಳೋದಕ್ಕೆ ಸಾಧ್ಯ ಇಲ್ಲ. ಇವ್ರು ಎಂತ ನಮಗೆ ಸೂಪರ್ ಸ್ಟಾರ್ ಆಗಿದ್ರು, ಅವ್ರ ಸಿನಿಮಾ ನೋಡ್ತೀವಿ ಇವತ್ತು 72-75 ವರ್ಷದಲ್ಲಿ ಸಿನಿಮಾ ತೆಗಿತಾರೆ, ನಾವು ಟಿಕೆಟ್ ಕೊಟ್ಟು ನೋಡ್ತೀವಿ. 200 ಕೋಟಿ 300 ಕೋಟಿ ಬಡ್ಜೆಟ್ ಬರ್ತದೆ, ಅವ್ರಿಗೂ ದುಡ್ಡು ಬರ್ಲಿ, ಅವ್ರು ಎತ್ಕೊಂಡು ಹೋಗ್ಲಿ ಅಷ್ಟೇ ಅನ್ನೋ ಲೆವೆಲ್ಗೆ ಬಂದ ತಕ್ಷಣ ರಜನಿಕಾಂತ್ 2-3 ಸತಿ ಟೇಕ್ ಆಫ್ಗೆ ಟ್ರೈ ಮಾಡಿದ್ರು, ಪಾರ್ಟಿ ಟೇಕ್ ಆಫ್ ಆಗಲಿಲ್ಲ. ಈಗ ನಾನು ಹಂಗೆ ಇರ್ತೀನಪ್ಪ ಅಂತೇಳಿ ಸಿನಿಮಾನೇ ಸಾಕು ಅಂತ 72 ಮತ್ತೆ ರೀಕೆರಿಯರ್ ಮತ್ತೆ ಮಾಡ್ಕೊಂಡ್ರು. ಹೆಲ್ತ್ ಇಶ್ಯೂಸ್ ಬಂತು, ಮಾಡ್ಕೊಂಡ್ರು. ಆದ್ರೆ ನರೇಂದ್ರ ಮೋದಿ ಅವರು ಹೆಂಗಾದ್ರೂ ಮಾತಾಡಿ ಇವ್ರನ್ನ ಕರ್ಕೊಳ್ಳೋಣ ಅಂತ ಎಷ್ಟೆಷ್ಟೋ ಟ್ರೈ ಮಾಡಿದ್ರು, ಆಗ್ಲಿಲ್ಲ.
ಆಮೇಲೆ 5ನೇ ನಂಬರ್ ಯೋಗಿ ಆದಿತ್ಯನಾಥ್, ಅವರು ಕೂಡ ಎಷ್ಟೆಷ್ಟೋ ಟ್ರೈ ಮಾಡಿದ್ರು, ಹ್ಮ್ ಆಗ್ಲಿಲ್ಲ. ಆಗ 3ನೇ ನಂಬರ್ 8ನೇ ನಂಬರು ನ್ಯೂಟ್ರಲ್ಲೇ. ಓಕೆ ಕಡೆಗೆ ಇವರು ಡಿಕ್ಲೇರ್ ಮಾಡ್ಕೊಂಡ್ಬಿಟ್ರು, ಸರ್ ಪೊಲಿಟಿಕ್ಸ್ಗೆ ಬ್ಯಾಕ್ ಡೋರ್ ಎಂಟ್ರಿನೂ ಬೇಡ ಸರ್, ನನಗೆ ಸ್ಟ್ರೈಟ್ ಡೋರ್ ಎಂಟ್ರಿನೂ ಬೇಡ, ಫ್ರಂಟು ಬೇಡ ಬ್ಯಾಕು ಬೇಡ, ಡೋರೇ ಬೇಡ ನಂಗೆ. ಡೋರೇ ಬೇಡ ಸರ್ ಅಂದ್ಬಿಟ್ಟು, ಸಾಕು ಸರ್ 75ರಲ್ಲಿ ನನಗೆ 200-300 ಕೋಟಿ ರೆಮ್ಯುನರೇಷನ್ ಕೊಡ್ತಾರೆ, ನಾನು ಆರಾಮಾಗಿ ಇದ್ಬಿಡ್ತೀನಿ ಸರ್ ಅಂತ 3ನೇ ನಂಬರ್ 8ನೇ ನಂಬರ್ ಹೆಂಗ್ ನ್ಯೂಟ್ರಲ್ ಆಗ್ಬಿಡ್ತೋ ಹಂಗ ಆಗ್ಬಿಡುತ್ತೆ ಅಂತ. ಇದು ಒಂದು ಎಕ್ಸಾಂಪಲ್. ಬ್ಯೂಟಿಫುಲ್. ಸೊ ಗುರುಜಿ, ಹ್ಮ್. 8 ಬಗ್ಗೆ ಇನ್ ಡೆಪ್ತ್ ಮಾತಾಡಿದ್ವಿ, ಹ್ಮ್. ಅಂಡ್ ಪ್ರತಿ ಡೇಟ್ ಬಗ್ಗೆ ತಿಳ್ಕೊಂಡಷ್ಟು ನಮಗೂ ಗೊತ್ತಾಗುತ್ತೆ ಯಾರನ್ನ ಚೂಸ್ ಹೌದು. ಮಾಡಬೇಕು ಅಂತ. ಸೊ ಐ ಥಿಂಕ್ ನಮ್ಮ ವ್ಯೂವರ್ಸ್ಗೂ ಗೊತ್ತಾಗುತ್ತೆ, ಸ್ಪೆಷಲಿ 18 to 25 ಆ ಪೀಕ್ ಏಜ್ ಅಲ್ಲಿ ಯಾರಿದ್ದಾರೆ ಅವ್ರು ಇದನ್ನ ನೋಡಿದ್ರೆ ಇನ್ನ ಬೆಟರ್ ಆಗಿ ನೀವು ಅನಲೈಸ್ ಮಾಡ್ಬೋದು, ಬೆಟರ್ ಆಗಿ ವ್ಯಾಲಿಡೇಟ್ ಮಾಡ್ಬೋದು ಅಂತ ಇನ್ಫಾರ್ಮೇಶನ್ ಗುರುಜಿ ಹೇಳ್ತಾ ಇದ್ದಾರೆ. ಅಂಡ್ ಇಫ್ ಯು ವಾಂಟ್ ಟು ಮೀಟ್ ಗುರುಜಿ, ಡಿಸ್ಕ್ರಿಪ್ಷನ್ ಅಲ್ಲಿ ಅಡ್ರೆಸ್ ಇರುತ್ತೆ, ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ ಮೀಟ್ ಮಾಡಿ. 9 ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಮುಂದಿನ ಎಪಿಸೋಡ್ ಅಲ್ಲಿ ಮೀಟ್ ಮಾಡೋಣ. ಅಲ್ಲಿ ತನಕ ಕೀಪ್ ವಾಚಿಂಗ್, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಥ್ಯಾಂಕ್ ಯು ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.